ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣಂ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾತು ಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितवारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधु बृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकताङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विषमेतद्व्यवस्थितं सहधर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिबृढोद्गीतानामधर्षेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलिह चित्ततमः प्रमथिनीमिमां भजन्तु भगवद्गीता भाष्य तात्पर्यचन्द्रिकाम्। श्रीमते रामानुजाय नमः। भगवान् ಆತ್ಮಜ್ಞಾನದ ಒಂದು ಪ್ರಶಂಸೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಯತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಉಪದೇಶಕ್ಕೆ ಅನುಗುಣವಾಗಿ ಪ್ರತಿದಿನವೂ ಅನುಷ್ಠಾನ ಮಾಡಲ್ಪಟ್ಟ ಜ್ಞಾನಾಕಾರವಾದ ಕರ್ಮಯೋಗದ ಸಿದ್ಧಿಯನ್ನು ಪಡೆದುಕೊಂಡವನು ಅದರ ವಿಪಾಕಾವಸ್ಥೆಗೆ ಅನುಗುಣವಾಗಿ ಪೂರ್ಣವಾಗಿ ವಿಪಾಕವಾದಾಗ ತನ್ನಲ್ಲಿ ತಾನೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾನೆ ಅನ್ನೋದು ಹೇಳಿ, ಆತ್ಮಜ್ಞಾನವು ಎಲ್ಲ ಪಾಪಗಳನ್ನು ನಾಶಪಡಿಸುವುದರಿಂದ ಎಲ್ಲ ಅದರಷ್ಟು ಶುದ್ಧಿಕರವಾದ ಇನ್ನೊಂದು ಪದಾರ್ಥವು ಲೋಕದಲ್ಲಿ ಇಲ್ಲ ಅನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ನೋಡಿದ್ವಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ ಅಂತ ಹೇಳ್ಬಿಟ್ಟು ಎಲ್ಲ ಪಡೆದುಕೊಳ್ತಾನೆ ಅಂತ ಅರ್ಥ. ಅದನ್ನೇ ಮತ್ತೆ ಸ್ಪಷ್ಟವಾಗಿ ತಿಳಿಸ್ತಾರೆ. ತದೇವ ವಿಸ್ಪಷ್ಟಮಾಹ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಈ ಶ್ಲೋಕವನ್ನು ತದ್ವಿಧಿ ಪ್ರಣಿಪಾತೇನ ಆ ಶ್ಲೋಕದ ಜೊತೆ ಸೇರಿಸ್ಕೊಳ್ಬೇಕು ಅಂತ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅದು ಬಾಹ್ಯವಾದದ್ದನ್ನು ತಿಳಿಸುತ್ತೆ, ಬಾಹ್ಯ ಉಪಕರಣಗಳು. ಈ ಶ್ಲೋಕವು ಅಂತರಂಗ ಉಪಾಯವನ್ನು ತೋರಿಸುತ್ತೆ. ಯಾಕೆ ಅಂದರೆ ತದ್ವಿಧಿ ಪ್ರಣಿಪಾತೇನ ಭಾಷಿಕಾರರು ಮುಂದೆ ವ್ಯಾಖ್ಯಾನ ಮಾಡುವಾಗ ಯಾರು ನನ್ನನ್ನೇ ಧ್ಯಾನ ಮಾಡಿಕೊಂಡು ನನ್ನನ್ನೇ ಯೋಜನೆ ಮಾಡ್ತಾರೋ ಅಂತ ಹೇಳುವಾಗ ಭಕ್ತಿ ಅನ್ನೋದನ್ನು
ಪ್ರಧಾನವಾಗಿ ಹೇಳಿದ್ರು. ಭಕ್ತಿ ಇಲ್ಲದೆ ಹೋದರೆ ನಮಸ್ಕಾರವಾಗಲಿ ಮಾಮೇವ ಏಷ್ಯಸಿ ಮತ್ಪರಃ ಅಂತ ಹೇಳುವಾಗ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಅಂತ ಹೇಳುವಾಗ ಮುಂದೆ ವ್ಯಾಖ್ಯಾನ ಮಾಡುವಾಗ ಮದ್ಭಕ್ತ ಮನ್ಮನಾಭವ ಮದ್ಭಕ್ತ ಮತ್ಯಾಜಿ ಭವ ಮದ್ಭಕ್ತ ಮಾಂ ನಮಸ್ಕುರು. ಭಕ್ತಿಯೊಡನೆಯೇ ಎಲ್ಲ ಮಾಡಬೇಕು, ಇಲ್ಲದೆ ಹೋದರೆ ಪ್ರಯೋಜನವಿಲ್ಲ ಅಂತ ಹೇಳಿದ್ರು. ಆ ರೀತಿಯೇ ಇಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಣೇನ ಸೇವೆಯ ಅಂತ ಹೇಳುವಾಗ ಶ್ರದ್ಧೆಯೊಡನೆ ಅದೆಲ್ಲ ಮಾಡಬೇಕು ಅಂತ. ಏನು ಇಲ್ಲದೆ ಸುಮ್ಮನೆ ನಮಸ್ಕಾರ ಮಾಡೋದು, ಸೇವೆ ಮಾಡುವುದು, ಬಹಳ ಪ್ರಶ್ನೆ ಮಾಡ್ತೀನಿ, ಬಹಳ ಪ್ರಶ್ನೆಗಳನ್ನು ಕೇಳ್ತಾ ಇರೋದು, ಇದೆಲ್ಲ ಮಾಡೋದು ತೋರಿಕೆಗೆ ಮಾಡಬಾರ್ದು. ಶ್ರದ್ಧೆಯಿಂದ ತತ್ಪರನಾಗಿ ಸಂಯತೇಂದ್ರಿಯಗಳಿಂದ ಇಂದ್ರಿಯನಾಗಿ ಆ ರೀತಿ ಅದನ್ನು ಮಾಡಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ಕೂಡ ಬಹಳ ಉತ್ತಮವಾದ ಅರ್ಥವೇ ಅನ್ನೋದು ತಿಳಿಯುತ್ತೆ. ಶ್ರದ್ಧೆಗೆ ಇಲ್ಲಿ ಭಾಷ್ಯಕಾರರು ತ್ವರೆ ಅನ್ನುವ ಅರ್ಥವನ್ನು ಮಾಡ್ತಾರೆ. ತ್ವರೆ, ಅರ್ಜೆನ್ಸಿ ಅಂತ ಹೇಳ್ಬಿಟ್ಟು ಅದಕ್ಕೂ ಇದು ಹಾಗೆಯೂ ಅದನ್ನು ಸೇರಿಸ್ಕೊಳ್ಬೋದು. ತದ್ವಿಧಿ ಪ್ರಣಿಪಾತೇನ ಅಂದರೆ ಆಚಾರ್ಯರನ್ನು ಆಶ್ರಯಿಸೋದಕ್ಕೆ ತ್ವರೆ ಇರಬೇಕು, ಜ್ಞಾನವನ್ನು ಪಡೆದುಕೊಳ್ಳೋಕ್ಕೆ ತ್ವರೆ ಇರಬೇಕು. ಆ ರೀತಿ ತ್ವರೆಯುಳ್ಳವನೇ ಅದನ್ನು ಪಡೆದುಕೊಳ್ತಾನೆ. ಮತ್ತು ತತ್ಪರನಾಗಿರಬೇಕು. ಈ ರೀತಿ ಇರುವವನೇ ಸಿದ್ಧಿಯನ್ನು ಪಡೆದುಕೊಳ್ತಾನೆ. ಬಹಳ ಬೇಗನೆ ಅವನಿಗೆ ಸಿದ್ಧಿ ಸಿಗುತ್ತೆ, ಅಂದರೆ ಈ ದೇಹದಲ್ಲಿಯೇ ಸಿಗುತ್ತೆ ಅನ್ನುವ ಅರ್ಥ ಅವನಿಗೆ. ಜ್ಞಾನಯೋಗದ ವಿಳಂಬವಿಲ್ಲದೆ, ದೇಹಾಂತರದ ವಿಳಂಬವಿಲ್ಲದೆ ದೇಹದಲ್ಲಿಯೇ ಅವನಿಗೆ ಕರ್ಮಯೋಗದ ಸಿದ್ಧಿ ಸಿಕ್ಕಿಬಿಡುತ್ತೆ ಅನ್ನೋ ಅರ್ಥವನ್ನು ಮುಂದೆ ಹೇಳ್ತಾರೆ. ಅದನ್ನು ಆ ಅರ್ಥವನ್ನು ಇಲ್ಲಿ ಶ್ರದ್ಧೆ ಅನ್ನೋದಕ್ಕೆ ಎಷ್ಟು ಪ್ರಧಾನವಾದದ್ದು ತ್ವರೆ ಅನ್ನುವ ಅರ್ಥವನ್ನು ಮಾಡ್ತಾರೆ. ಅರ್ಜೆನ್ಸಿ ಅಂತ ಹೇಳ್ಬಿಟ್ಟು ಆ ಒಂದು ಭೀತಿ ಬಂದರೆ ತ್ವರೆ ಬರುತ್ತೆ. ಸ್ವಾಮಿ ದೇಶಿಕನು ಹೇಳ್ತಾರೆ, ವಿವೇಕ ನಿರ್ವೇದ ವಿರಕ್ತಿ ಭೀತಯ 4 ಪೂರ್ವ ಪರ್ವಗಳು ಪ್ರಪತ್ತಿಗೆ ಮೊದಲು ಪರಮಪದ ಸೋಪಾನದಲ್ಲಿ ಹೇಳ್ತಾರೆ. ವಿವೇಕ ನಿರ್ವೇದ ವಿರಕ್ತಿ ಭೀತಯ ಅಂತ. ವಿವೇಕ ಬಂದರೆ ಆಮೇಲೆ ನಿರ್ವೇದ ವಿರಕ್ತಿ, ಆಮೇಲೆ ಭೀತಿ. ಯಾವ ಕ್ಷಣದಲ್ಲಿ ಮುಂದಿನ ಕ್ಷಣ ಇರ್ತೀವೋ ಇಲ್ವೋ, ಈ ಕ್ಷಣವೇ ಉಪಾಯ ಅನುಷ್ಠಾನ ಮಾಡಿಬಿಡ್ಬೇಕು ಅಂತ, ಉಪಾಯ ಅನುಷ್ಠಾನ ಮಾಡಬೇಕು ಅಂತ ಮೋಕ್ಷೋಪಾಯ ಅನುಷ್ಠಾನ ವಿಷಯದಲ್ಲಿ ಹೇಳ್ತಾರೆ. ಇದು ಮೋಕ್ಷೋಪಾಯಕ್ಕೆ ಪರಂಪರೆಯ ಉಪಾಯವೇ ಕರ್ಮಯೋಗ. ಆದ್ದರಿಂದ ಆರಂಭದಿಂದ ಅದಕ್ಕೆ ಶ್ರದ್ಧೆ ಇರಬೇಕು ಅನ್ನೋದು ಇಲ್ಲಿಯೂ ತಿಳಿಸುತ್ತೆ. ವೇದವೇ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಶ್ರದ್ಧತ್ತ ಅನ್ನೋದು ಅನೇಕವಾಗಿ ಹೇಳಲ್ಪಟ್ಟಿದೆ. ಶ್ರದ್ಧೆಯ ಪ್ರಾಮುಖ್ಯತೆ ತುಂಬ ಪ್ರಧಾನವಾದದ್ದು ಅಂತ ಹೇಳಿಬಿಟ್ಟು ಷದಸ್ಮಿನ್ ಧತ್ತ, ಋಗ್ವೇದ ಶ್ರುತಿ ಷದಸ್ಮಿನ್ ಧತ್ತ, ಶ್ರದ್ಧತ್ತ ಅಂತ ಅರ್ಥ. ಪರಮಾತ್ಮನಲ್ಲಿ ಶ್ರದ್ಧೆ, ಅವನು ಪಡೆದುಕೊಳ್ಳೋಕ್ಕೆ ತ್ವರೆ ಇರಬೇಕು, ವಿಶ್ವಾಸಪೂರ್ವಕವಾದ ತ್ವರೆ. ಇಲ್ಲಿ ತ್ವರೆ ಅಂದರೆ ಪ್ರಧಾನವಾಗಿ ಹೇಳ್ತಾರೆ. ಅದೇ ರೀತಿ ಉಪನಿಷತ್ತುಗಳಲ್ಲಿ ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡುವಾಗ ಸದ್ವಿದ್ಯೆಯ ಪ್ರಕರಣದಲ್ಲಿ ಸೂಕ್ಷ್ಮವಾದ ಒಂದು ಬೀಜದ ಒಳಗಡೆ ಏನು ಕಣ್ಣಿಗೆ ಕಾಣದೇ ಇರೋದ್ರಿಂದ ಈ ದೊಡ್ಡ ಮರ ಹೇಗೆ ಬರುತ್ತೋ ಹಾಗೆ ಪರಮಾತ್ಮನಿಂದ ಎಲ್ಲ ಸೃಷ್ಟಿಯಾಗುತ್ತೆ. ಎಲ್ಲ ಕಡೆ ಇದ್ದರೂ ಅವನು ನೀರಿನಲ್ಲಿ ಕರಿದ ಉಪ್ಪಿನಂತೆ ಕಂಡು ಬರೋದಿಲ್ಲ. ಎಲ್ಲ ಕಡೆಯೂ ಇದ್ದಾನೆ, ಎಲ್ಲಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ವಿವರಿಸುವಾಗ ಶ್ರದ್ಧತ್ಸ್ವ ಸೌಮ್ಯ, ಇದರಲ್ಲಿ ಶ್ರದ್ಧೆ ಇಟ್ಕೋಬೇಕು, ವಿಶ್ವಾಸವಿರಬೇಕು ಅಂತ ಹೇಳ್ತಾರೆ. ಈ ಜ್ಞಾನವನ್ನು ಪಡೆದುಕೊಳ್ಳೋದ್ರಲ್ಲಿ ವಿಶ್ವಾಸಪೂರ್ವಕವಾದ ತ್ವರೆ ಆ ಅರ್ಥದಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಧಾನವಾಗಿ ತ್ವರೆ ಅನ್ನುವುದೇ ಮುಖ್ಯವಾಗಿ ಹೇಳ್ತಾರೆ. ಆ ಅರ್ಥವು ವಿಶ್ವಾಸಪೂರ್ವಕವಾದ ತ್ವರೆ ಅನ್ನೋದು ಹೇಳಲ್ಪಟ್ಟಿದೆ ಇಲ್ಲಿ ಗೀತೆಯಲ್ಲಿಯೇ. ಇದೇ ಶ್ರದ್ಧೆ ಅಂತ ಹೇಳೋದು. ಹನುಮಂತನು ಕೂಡ ಸೀತೆಗೆ ಹೇಳ್ತಾನೆ, ರಾಮಲಕ್ಷ್ಮಣರು ಬಂದೇ ಬರ್ತಾರೆ, ನನ್ನ ಮಾತಲ್ಲಿ ನಂಬಿಕೆ ಇಡು, ಶ್ರದ್ಧತ್ಸ್ವ. ಎಲ್ಲರೂ ಹೇಳೋದು ಶ್ರದ್ಧೆಯ ಒಂದು ಪ್ರಾಮುಖ್ಯತೆ, ಅದು ಬಹಳ ಮುಖ್ಯವಾದದ್ದು. ಆ ಶ್ರದ್ಧೆಯನ್ನು ಉಳ್ಳವನೇ ಜ್ಞಾನವನ್ನು ಪಡೆದುಕೊಳ್ತಾನೆ. ಏವಂ ಉಪದೇಶಾತ್ ಜ್ಞಾನಂ ಲಬ್ಧ ಚ ಉಪದಿಷ್ಟ ಜ್ಞಾನ ವೃದ್ಧವು ಶ್ರದ್ಧಾವಾನ್ ತತ್ಪರಃ. ಜ್ಞಾನವು ಉಪದಿಷ್ಟವಾಯಿತು, ಅದರಲ್ಲಿ ಜ್ಞಾನ ವೃದ್ಧಿ ಆಗಬೇಕಾದ್ರೆ ಶ್ರದ್ಧಾವಾನ್ ತತ್ಪರಃ ಅಂದರೆ ತತ್ರೈವ ನಿಯತಮನಃ ತದಿತರ ವಿಷಯಾತ್ ಸಂಯತೇಂದ್ರಿಯ ಅಚಿರೇಣ ಕಾಲೇನ ಉಕ್ತಲಕ್ಷಣ ವಿಪಾಕದಶಾಪನ್ನಂ ಜ್ಞಾನಂ ಲಭತೆ. ಅದು ಬಹಳ ತತ್ಪರನಾಗಿ, ಅದರಲ್ಲಿಯೇ ನಿಯತಮನಾಗಿ, ಅದರಲ್ಲಿ
ಪೂರ್ಣವಾಗಿ ತತ್ಪರನಾಗಿ ಅದರಲ್ಲಿಯೇ ನಿಯತವಾದ ಮನಸ್ಸನ್ನು ಉಳ್ಳವನಾಗಿ ಇತರ ವಿಷಯಗಳಿಂದ ನಿಯಮನ ಮಾಡಿಕೊಂಡು ವಿಷಯಗಳಲ್ಲಿ ಹೋಗದೇ ಇರೋ ಹಾಗೆ ಮಾಡಿದ್ರೆ ಅವನು ಅಚಿರೇಣ ಕಾಲೇನ ಬಹಳ ಬೇಗ ಅಲ್ಪ ಕಾಲದಲ್ಲಿಯೇ ಉಕ್ತ ಲಕ್ಷಣ ವಿಪಾಕದ ಶಾಪನ್ನಂ ಜ್ಞಾನಂ ಲಭತೆ, ಪೂರ್ತವಾದ ಜ್ಞಾನವು ಅವನಿಗೆ ಆತ್ಮ ಸಾಕ್ಷಾತ್ಕಾರವು ಸಿಗುತ್ತೆ. ತಥಾವಿಧಂ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಪರಂ ನಿರ್ವಾಣಂ ಆಪ್ನೋತಿ. ಪರಂ ನಿರ್ವಾಣಂ ಅನ್ನೋದಕ್ಕೂ ಅದೇ ಆತ್ಮಾವಲೋಕನ ಅರ್ಥವೇ. ಹಿಂದೆ 2ನೇ ಅಧ್ಯಾಯದ ಶ್ಲೋಕಗಳನ್ನು ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಇದಕ್ಕೆ ಭಾಷ್ಯಕಾರರು ಪರಂ ನಿರ್ವಾಣಮಾಪ್ನೋತಿ, ಅಚಿರೇಣ ಅಧಿಗಚ್ಚತಿ, ನಿರ್ವಾಣಮಾಪ್ನೋತಿ, ಎಲ್ಲ ನಿರ್ವಾಣಂ ಆಪ್ನೋತಿ 2 ಶಬ್ದಗಳು 2ನೇ ಅಧ್ಯಾಯದಲ್ಲಿ ಕಡೆಯಲ್ಲಿ ಹೇಳಲ್ಪಟ್ಟ ಶ್ಲೋಕಗಳಿಂದ ತೆಗೆದು ಮುಂದೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ಪಷ್ಟಪಡಿಸ್ತಾರೆ. ಅವನಿಗೆ ಬೇಗನೆ ಸಿದ್ಧಿಯು ಲಭಿಸಿಬಿಡುತ್ತೆ ಅಂತ ಹೇಳಿಬಿಟ್ಟು ಪೂರ್ವ ಶ್ಲೋಕಾರ್ಧಯೋ ಅನಂತರ ಶ್ಲೋಕಾರ್ಧೆ ವ್ಯುತ್ಕ್ರಮೇಣ ವಿವರಣ ರೂಪೆ. ಆದ್ದರಿಂದ ಮುಂದಿನ ಶ್ಲೋಕ ಹೇಳಿದ ಮೇಲೆ ಅನಂತರ ಶ್ಲೋಕಾರ್ಧೆ ವ್ಯುತ್ಕ್ರಮೇಣ ವಿವರಣ ರೂಪೆ, ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿವಿಂದತಿ ಅಂತ ಹೇಳಿದ್ನಲ್ಲ, ಅವನು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅದಕ್ಕೆ ಮುಂದಿನ ಅವಸ್ಥೆ ಆಗಿರುವಂತಹ ಅವನು ಹಿಂದಿನ ಶ್ಲೋಕದ ಅರ್ಧಭಾಗ, ಈ ಶ್ಲೋಕದ ಅರ್ಧಭಾಗ ಅದರ ವಿವರಣೆ ರೂಪವಾಗಿದೆ. ತದೇವ ವಿಸ್ಪಷ್ಟಮಾಹ ಅಂತ ಹೇಳುವಾಗ ತದೇವ ವಿಸ್ಪಷ್ಟಮಾಹ ಶ್ರದ್ಧಾವತ್ವಾದಿಕಂ ಸ್ವಯಂ ಜ್ಞಾನಲಾಭೇ ಹೇತು. ಶ್ರದ್ಧೆ ಉಳ್ಳದೆ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಕಾರಣವಾಗುತ್ತೆ ಅದು. ಅಜ್ಞಶ್ಚ ಅಶ್ರದ್ಧದಾನಶ್ಚ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ವಕ್ಷ್ಯಮಾಣತ್ವಾತ್ ಅತ್ರಾಪಿ ಜ್ಞ ಶ್ರದ್ಧಾವಾಂಶ್ಚೇತಿ ಜ್ಞಃ ಶ್ರದ್ಧಾವಾಂಶ್ಚ ಇತಿ ವಿವಕ್ಷಿತಂ ಇತಿ ಜ್ಞಾಪನಾರ್ಥಂ. ಜ್ಞಃ ಶ್ರದ್ಧಾವಾನ್, ಜ್ಞಾನವುಳ್ಳವನು ಶ್ರದ್ಧೆ ಉಳ್ಳವನಾಗಿರಬೇಕು. ಅಜ್ಞಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಎನ್ನುವುದು ಮುಂದಿನ ಶ್ಲೋಕ, ಸಂಶಯ ಪಡಬಾರ್ದು ಅಂತ ಹೇಳಿಬಿಟ್ಟು. ಆದ್ದರಿಂದ ಇಲ್ಲಿ ಜ್ಞಾನಂ ಲಬ್ಧ ಚ ಉಪದಿಷ್ಟ ಜ್ಞಾನ ವೃದ್ಧೌ ಶ್ರದ್ಧಾವಾನ್ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಶ್ರದ್ಧಾವಾನ್ಗೆ ಇಲ್ಲಿ ಅರ್ಥ ಹೇಳಲಿಲ್ಲ, ಆದರೆ ಮುಂದಿನ ಶ್ಲೋಕದಲ್ಲಿ ಅಶ್ರದ್ಧಧಾನಶ್ಚ ಅನ್ನುವಾಗ ಅತ್ವರಮಾಣ ಅಂತ ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು. ಅದರಿಂದ ಇಲ್ಲಿಯೂ ತ್ವರೆ ಅನ್ನೋದು ಅರ್ಥವಾಗುತ್ತೆ. ತತ್ರ ದಶಾಭೇದ ವ್ಯಂಜನಾರ್ಥಂ ಶ್ರದ್ಧಾ ಉತ್ಪತ್ತಿ ಸಿದ್ಧ್ಯರ್ಥಂ ಚ ಉಕ್ತಂ ಉಪದೇಶಾತ್ ಜ್ಞಾನಂ ಲಬ್ಧ. ಉಪದೇಶದಿಂದ ಬಂದ ಜ್ಞಾನವು ವೃದ್ಧಿಯಾಗಬೇಕಾದರೆ ಅನ್ನುವುದು ಅರ್ಥ ಇಲ್ಲಿ. ಅದು ಮುಂದಿನ ದಶೆಯನ್ನು ತಿಳಿಸುತ್ತೆ. ಅದು ಉಪದೇಶ ಪಡೆದುಕೊಂಡು ಬಂದ ತಕ್ಷಣ ಅದನ್ನು ಪೂರ್ಣಗೊಳಿಸೋದಕ್ಕೆ ಅವನಿಗೆ ತ್ವರೆ ಇರಬೇಕು. ಅದರಲ್ಲಿಯೇ ತತ್ಪರನಾಗಿ ನಿಯತಮನನಾಗಿ ಅದನ್ನು ಇಂದ್ರಿಯಗಳ ಸಂಯಮಗಳೊಡನೆ ಅನುಷ್ಠಾನ ಮಾಡಿದ್ರೆ ಬೇಗನೆ ಇವನಿಗೆ ಫಲ ಸಿಗುತ್ತೆ ಅನ್ನೋದು ಅರ್ಥ. ಶ್ರದ್ಧಾವಾನ್ ಅಂದರೆ ತ್ವರಮಾಣ ಅಂತ ಸ್ವಾಮಿ ದೇಶಿಕನು ಸ್ಪಷ್ಟಪಡಿಸ್ತಾರೆ. ಯಾಕೆ ಅಂದರೆ ಮುಂದಿನ ಶ್ಲೋಕದ ಅರ್ಥವನ್ನು ಇಟ್ಟು ಅಶ್ರದ್ಧಧಾನ ಇತ್ಯತ್ರ ಅತ್ವರಮಾಣ ಇತಿ ವ್ಯಾಖ್ಯಾಸ್ಯತಿ. ಮುಂದೆ ವ್ಯಾಖ್ಯಾನದಲ್ಲಿ ಹಾಗೆ ಮಾಡಿರೋದ್ರಿಂದ ತ್ವರೆ ಅಂದರೆ ಯಾವ ವಿಳಂಬ ಇರಬಾರ್ದು ಅವನಿಗೆ, ತಕ್ಷಣವೇ ಬೇಕು ಅನ್ನುವಂತಹ ಒಂದು ತ್ವರೆ ಇರಬೇಕು ಅವನಿಗೆ. ತದೇವ ಪರಂ ಉಪಾದೇಯತೆಯ ಅಭಿಸಂಧ್ಯಾಸ್ಪದಂ ಯಸ್ಯ ಸಹ ತತ್ಪರ. ಅವನು ಸಂಕಲ್ಪ ಮಾಡುವಾಗ ಇದುವೇ ಇವನಿಗೆ ಶ್ರೇಷ್ಠವಾದ ಅತ್ಯಂತ ಉತ್ಕೃಷ್ಟವಾಗಿ ನಾನು ಸ್ವೀಕಾರ ಮಾಡಬೇಕಾದ ವಿಷಯ ಇದುವೇ, ಆದ್ದರಿಂದ ಇದನ್ನೇ ಸಂಕಲ್ಪ ಮಾಡಬೇಕು. ಅದರಲ್ಲಿಯೇ ಬೇರೆ ಯಾವ ಸಂಕಲ್ಪವೂ ಮಾಡೋದಿಲ್ಲ. ಇದನ್ನು ಪಡೆದುಕೊಳ್ತೀನಿ ಅನ್ನುವಂತಹ ದೃಢವಾದ ಒಂದು ಸಂಕಲ್ಪ ಯಾವನ್ನು ಮಾಡ್ತಾನೋ ಅದು ತತ್ಪರಃ ಅಂತ ಹೇಳಲ್ಪಡುತ್ತೆ. ಪರಂ ಉಪಾದೇಯತೆಯ, ಅದುವೇ ಅದಕ್ಕಿಂತ ಮೇಲೆ ಒಂದು ಉಪಾದೇಯವಾದದ್ದಿಲ್ಲ ಅನ್ನುವ ದೃಷ್ಟಿಯಿಂದ ಆ ಒಂದು ಮನಸ್ಸಿನಿಂದ ಅಭಿಸಂಧಿ ಆಸ್ಪದಂ, ಅಭಿಸಂಧಿ ಅಂದರೆ ಸಂಕಲ್ಪ ಮಾಡ್ತಾನೆ, ಇಚ್ಛೆ ಪಡ್ತಾನೆ. ಅದು ಆ ರೀತಿ ಇಚ್ಛೆ ಪಡುವಂತಹ ಅದಕ್ಕೆ ವಿಷಯವಾಗೋದು ಆ ರೀತಿ ಇರೋನು ತತ್ಪರಃ ಅಂತ ಹೇಳಲ್ಪಡ್ತಾನೆ. ಅದರಲ್ಲಿಯೇ ಪರನಾಗಿರುವವನು ತತ್ಪರನಾಗಿದ್ದಾನೆ ಅಂತ ಹೇಳಿದ್ರೆ ಇದುವೇ ನನಗೆ ಇದಕ್ಕಿಂತ ಬೇರೆ ಸ್ವೀಕಾರ ಮಾಡಬೇಕಾದ ವಿಷಯವಿಲ್ಲ, ಅದುವೇ ನನಗೆ ಅತ್ಯಂತ ಸ್ವೀಕಾರಾರ್ಹವಾದದ್ದು ಅನ್ನುವ ಸಂಕಲ್ಪ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾನೆ. ತದಾಹ ತತ್ರೈವ ನಿಯತಮನಾಹ ಇತಿ. ಅಚಿರೇಣ
इति एतत् उत्तरवाक्यस्थमपि कालेन इत्येतत् सूचित विलम्बशङ्कापरिहारार्थम् अपेक्षितत्वात् पूर्वार्धे अपि अन्वेतव्यमिति अभिप्रायेण अचिरेण कालेन उक्तलक्षणेन इत्यादि उक्तम्. ಅದು ಇಲ್ಲಿ ಹಿಂದೆ ಹೇಳುವಾಗ, ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಕಾಲೇನ ಅಂತ ಹೇಳುವಾಗ ಆತ್ಮನಿ ವಿಂದತಿ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ ಅಂತ ಹೇಳುದು. ಕಾಲೇನ ಆತ್ಮನಿ ವಿಂದತಿ ಅಂತ ಹೇಳಿದಾಗ ಇಲ್ಲಿ ಅಚಿರೇಣ ಅಧಿಗಚ್ಚತಿ, ಅದೇ ಇಲ್ಲಿ ಅಚಿರೇಣ ಬಂತು, ಅಲ್ಲಿ ಕಾಲೇನ ಅಂತ ಬಂತು. ಆದ್ದರಿಂದ ಎರಡನ್ನು ಸೇರಿಸಿ ಅಚಿರೇಣ ಕಾಲೇನ ಉಕ್ತ ಲಕ್ಷಣ ವಿಪಾಕದ ಶಾಪನ್ನಂ ಜ್ಞಾನಂ ಲಭತೆ ಅನ್ನುವ ಅರ್ಥ ಮಾಡ್ತಾರೆ. ಕಾಲೇನ ಅಂದರೆ ಬಹಳ ಕಾಲ ಆದಮೇಲೆ ಅನ್ನೋ ಅರ್ಥ ಬರಬಹುದು. ಇಲ್ಲಿ ಅಚಿರೇಣ ಅನ್ನೋದ್ರಿಂದ ಶೀಘ್ರ ಕಾಲದಲ್ಲಿಯೇ ಅನ್ನೋದನ್ನ ಎರಡು ಸೇರಿಸಿ ಅದರ ವಿವರಣೆ ಈ ಶ್ಲೋಕದಲ್ಲಿ ಇರೋದ್ರಿಂದ ಅದನ್ನು ಸೇರಿಸಿ ಅರ್ಥ ಮಾಡಿದ್ದಾರೆ. ಅಚಿರೇಣ ಕಾಲೇನ ಉಕ್ತಲಕ್ಷಣ ಇತ್ಯಾದಿ ಉಕ್ತಂ. ಭಕ್ತಿಯೋಗ ವ್ಯವಹಿತ ಪ್ರಾರಬ್ಧ ಕರ್ಮಾವಸಾನಭಾವಿ ಚ ಮೋಕ್ಷ ಕಥಮಚಿರೇಣ ಇತ್ಯುಚ್ಯೇತ ಪರಾಂ ಶಾಂತಿಮಧಿಗಚ್ಚತಿ ಅಂತ ಇಲ್ಲಿ ಶ್ಲೋಕದಲ್ಲಿ ಪರಾಂ ಶಾಂತಿಮ್ ಅಂದರೆ ಮೋಕ್ಷವೇ ಅನ್ನುವ ಅರ್ಥ ಬರೋ ಹಾಗಿದೆಯಲ್ಲ. ಭಕ್ತಿಯೋಗ ಆದಮೇಲೆ ತಾನೇ ಪ್ರಾರಬ್ಧ ಕರ್ಮ ಎಲ್ಲ ಪೂರ್ಣವಾಗಿ ಮುಗಿದ ಮೇಲೆ ಆಮೇಲೆ ತಾನೇ ಮೋಕ್ಷ. ಅಚಿರೇಣ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಬಹಳ ಬೇಗನೆ ಬಂದುಬಿಡುತ್ತೆ ಅಂತ ಹೇಳಿದ್ರೆ ಪೂರ್ವಂ ಕಾಲೇನೇತಿ ಪದಂ ದ್ವಿತ್ರ ದಿನಾದಿ ವ್ಯವಚ್ಛೇದಾರ್ಥಂ. ಎರಡಕ್ಕೂ ಅರ್ಥವನ್ನು ತಿಳಿಸಿ ಸ್ವಾಮಿ ದೇಶಿಕರು ಸ್ಪಷ್ಟಪಡಿಸ್ತಾರೆ. ಕಾಲೇನ ಅಂತ ಹೇಳಿದ್ರೆ 2 ದಿನದಲ್ಲೋ 3 ದಿನದಲ್ಲೋ ಅಂತ ತಿಳ್ಕೊಬೇಡಿ, ಅನೇಕ ದಿನ ಆಗಬಹುದು ಅಂತ ಅರ್ಥ. ದ್ವಿತ್ರ ದಿನಾದಿ ವ್ಯವಚ್ಛೇದ 2-3 ದಿನಗಳಲ್ಲಿ ಅಂತ ಅರ್ಥವಲ್ಲ, ಅದಕ್ಕೆ ಬಹಳ ದಿನಗಳಾದ ಮೇಲೆ ಅಂತ ಅರ್ಥ. ಬಹಳ ದಿನಗಳಾದ ಮೇಲೆ ಅಂದರೆ ಏನರ್ಥ? ಅದಕ್ಕೆ ಅನೇಕ ಜನ್ಮಗಳಾಗಬಹುದೇ, ಇನ್ನೇ ಮಧ್ಯದಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರೆ ಅಚಿರೇಣ ಇತಿತು ಜ್ಞಾನಯೋಗ ದೇಹಾಂತರಾದಿ ವಿಳಂಬ ನಿಷೇಧಾರ್ಥಂ ಈ ಅವಿರೋಧ. ಇದಕ್ಕೆ ಜ್ಞಾನಯೋಗದ ಮಧ್ಯ ಜ್ಞಾನಯೋಗಕ್ಕೆ ಹೋಗಬೇಕಾಗಿಲ್ಲ, ಕರ್ಮಯೋಗದಿಂದಲೇ ಬಂದುಬಿಡುತ್ತೆ. ಆದರೆ 2 ದಿನದಲ್ಲಿ ಬರುತ್ತೆ 3 ದಿನದಲ್ಲಿ ಬರುತ್ತೆ ಅಂತ ತಿಳ್ಕೋಬೇಡ, ಬಹಳ ಕಾಲವಾಗಬಹುದು. ಆದರೆ ಈ ದೇಹದಲ್ಲಿಯೇ ಬಂದುಬಿಡುತ್ತೆ. ದೇಹಾಂತರ ವಿಳಂಬವೂ ಇರೋದಿಲ್ಲ. ದೇಹಾಂತರಾದಿ ವಿಳಂಬ ನಿಷೇಧ. ಇನ್ನೊಂದು ದೇಹವು ನಿನಗೆ ಇನ್ನೊಂದು ಜನ್ಮ ತೆಗೆದು ಆಮೇಲೆ ಮುಗಿಸ್ಕೊಳ್ಬೇಕೆ ಕರ್ಮಯೋಗ ಅಂತ ತಿಳಿಬೇಡ. ಈ ರೀತಿ ಶ್ರದ್ಧೆಯೊಡನೆ ತತ್ಪರನಾಗಿ ಸಂಯತೇಂದ್ರಿಯನಾಗಿ ಅನುಷ್ಠಾನ ಮಾಡಿದ್ರೆ ಈ ದೇಹದಲ್ಲಿಯೇ ನಿನಗೆ ಫಲ ಸಿದ್ಧಿಸುತ್ತೆ ಅಂತ ಹೇಳಿ ಅದಕ್ಕೆ ಅರ್ಥವನ್ನು. ಅದನ್ನ ಕಾಲೇನ ಅಂದರೆ ಬಹಳ ಕಾಲ ಅಂತ ಅರ್ಥ ಆಗ್ಬೋದು, ಅಚಿರೇಣ ಅಂದರೆ ಬೇಗನೆ ಅಂತ ಅರ್ಥ. ಎರಡಕ್ಕೂ ವಿರೋಧವಿಲ್ಲದೆ ಅರ್ಥ ಹೇಗೆ ಹೇಳೋದು ಅಂದರೆ ಕಾಲೇನ ಅನ್ನೋದು ಅನೇಕ ದಿನಗಳು, 1, 2, 3 ದಿನಗಳಲ್ಲಿ ಆಗೋದಿಲ್ಲ ಅನ್ನೋ ಅರ್ಥ. ಅಚಿರೇಣ ಅನ್ನೋದು ಈ ದೇಹದ ಇನ್ನೊಂದು ಜನ್ಮಾಂತರ ಅನ್ನೋದು ತಿಳಿಬೇಡ, ದೇಹಾಂತರ ವಿಳಂಬ ಇಲ್ಲ, ಮತ್ತು ಜ್ಞಾನಯೋಗವು ಇಲ್ಲದೆ ಇದರಿಂದಲೇ ಫಲ ಸಿಗುತ್ತೆ ಅನ್ನೋ ಅರ್ಥ. ಇದೆರಡಕ್ಕೂ ಕೂಡ ಹೇಳೋದ್ರಿಂದ ವಿರೋಧವಿಲ್ಲ ಒಂದಕ್ಕೊಂದಕ್ಕೆ. ಶಾಂತಿ ಶಬ್ದ ಅತ್ರ ಉಪಾಯಸ್ಯ ನಿಷ್ಪನ್ನತ್ವಾತ್ ನ ತದಂಗಭೂತ ಶಮ ವಿಷಯ ಇತಿ ವ್ಯಂಜನಾಯ ಪರಂ ನಿರ್ವಾಣಂ ಆಪ್ನೋತಿ ಅಂತ ಹೇಳಿದ್ರು. ಯಾಕೆಂದರೆ ಇಲ್ಲಿ ಶಾಂತಿ ಶಬ್ದವು ಉಪಾಯಸ್ಯ ನಿಷ್ಪನ್ನತ್ವಾತ್, ಉಪಾಯವು ಪೂರ್ಣವಾಗಿದೆ ಅಂತ ಅರ್ಥ. ಉಪಾಯವು ಪೂರ್ಣವಾಗಿದೆ, ಆದ್ದರಿಂದ ಅದಕ್ಕೆ ಅಂಗವಾದ ಶಮ ವಿಷಯವಲ್ಲ. ಶಮ ಅಂತ ಹೇಳಿದ್ರೆ ಇಂದ್ರಿಯವನ್ನು ಜಯಿಸೋದು ಅಂತ ಅರ್ಥ. ಶಮ ಮನಸ್ಸಿನ ಜಯ, ಶಮ ಅನ್ನೋದು. ಶಮ ದಮ ಅಂದರೆ ಬಾಹ್ಯೇಂದ್ರಿಯಗಳನ್ನು ಗೆಲ್ಲೋದು. ಶಮ ಅಂದರೆ ಶಾಂತಿ, ಇಂದ್ರಿಯಗಳ ಮನಸ್ಸಿನ ಅಂತರಿಂದ್ರಿಯದ ನಿಯಮನ. ಆದ್ದರಿಂದ ಕರ್ಮಯೋಗಕ್ಕೆ ಇಂದ್ರಿಯ ನಿಯಮನವು ಅಂಗ ಆಗುತ್ತೆ. ಕರ್ಮಯೋಗಕ್ಕೆ ಇಂದ್ರಿಯ ನಿಯಮನ ಅಂಗ. ಕರ್ಮಯೋಗ ಅನುಷ್ಠಾನ ಮಾಡುವ ಅಷ್ಟು ಕಾಲದಲ್ಲಿಯೂ ಇಂದ್ರಿಯ ನಿಯಮನ ಇರಬೇಕು ಅವನಿಗೆ. ಶಮ ಅನ್ನುವಂತಹ ಆತ್ಮಗುಣ ಇರಬೇಕು ಅವನಿಗೆ. ಶಮದಮಾದಿ ಸಂಪತ್ತು ಇರಬೇಕು ಅವನಿಗೆ. ಶಮ ಅನ್ನುವ ಆತ್ಮಗುಣ ಇರಬೇಕು. ಆದರೆ ಈ ಉಪಾಯವು ಪೂರ್ಣವಾದಾಗ ಆವಾಗ ಏನಾಗುತ್ತೆ ಅಂದರೆ ಆತ್ಮಾವಲೋಕನ ಪೂರ್ತಿ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಶಾಂತಿ ಶಬ್ದ ಅಚಿರೇಣ ಶಾಂತಿಂ ಅಂತ ಇಲ್ಲಿ ಹೇಳಿರೋದ್ರಿಂದ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂತ ಹೇಳಿರುವಾಗ ಈ ಶಾಂತಿ ಅನ್ನುವ ಶಬ್ದವು ಶಮವನ್ನು ತಿಳಿಸುತ್ತೆ. ಶಮವನ್ನು ತಿಳಿಸುತ್ತೆ, ಮನಸ್ಸಿನ ನಿಗ್ರಹ
ಅಂತ ಹೇಳೋದು. ಯಸ್ಯ ಶಾಂತಂ ಮನಸ್ಸದ ಅಂತ ಹೇಳೋ ಹಾಗೆ. ಅದು ಅನುಷ್ಠಾನ ಸಮಯದಲ್ಲಿಯೂ ಬೇಕು, ಅನುಷ್ಠಾನ ಉಪಾಯ ಪೂರ್ಣವಾದಾಗ ಪೂರ್ಣವಾಗುತ್ತೆ ಆವಾಗ. ಆದ್ದರಿಂದ ಇಲ್ಲಿ ಪರಾಂ ಶಾಂತಿ ಅನ್ನೋದು ಉಪಾಯವು ಪೂರ್ತಿಯಾದ ಸಮಯದಲ್ಲಿ ಇರುವಂತಹದ್ದನ್ನು ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಉಪಾಯಸ್ಯ ನಿಶೇಷ ನಿಷ್ಪನ್ನತ್ವಾತ್, ಪೂರ್ಣವಾಗಿ ನಿಷ್ಪತ್ತಿ ಆಗಿಬಿಟ್ಟಿದೆ ಉಪಾಯ, ಫಲ ಸಿದ್ಧಿಸಿಬಿಟ್ಟಿದೆ ಅವನಿಗೆ ಅಂತ. ಆವಾಗ ಅವನಿಗೆ ಈ ರೀತಿಯಾದ ಶ್ರದ್ಧೆ, ತತ್ಪರತೆ ಮತ್ತು ಆತ್ಮ ಸಂಯೋಗ, ಇಂದ್ರಿಯ ಸಂಯೋಗಗಳು ಇದೆಲ್ಲ ಇದ್ದವನಿಗೆ ಬೇಗನೆ ಅವನಿಗೆ ಫಲ ಸಿದ್ಧಿಸಿರುತ್ತೆ. ಆ ಫಲ ಸಿದ್ಧಿಸಿದಾಗ ಬರುವಂತಹ ಶಾಂತಿ ಉಪಾಯ ಪೂರ್ಣವಾದಾಗ ಇರುವಂತಹ ಮನಸ್ಸಿನ ನಿಯಮನ, ಅದನ್ನು ತಿಳಿಸ್ತಿದೆಯೇ ಹೊರತು ಅನುಷ್ಠಾನ ಸಮಯದಲ್ಲಿ ಕರ್ಮಯೋಗಕ್ಕೆ ಅಂಗವಾಗಿ ಬೇಕಾದಂತಹ ಶಮಗುಣವನ್ನು, ಆತ್ಮಗುಣವನ್ನು ಅದನ್ನು ವಿಷಯವಾಗಿ ಹೊಂದಿಲ್ಲ. ಉಪಾಯ ಪೂರ್ಣವಾಗಿರೋ ಸಮಯದಲ್ಲಿ ಇರುವಂತಹ ಮನೋನಿಗ್ರಹ, ಮನಸ್ಸಿನ ಜಯ, ಅದನ್ನು ತಿಳಿಸುತ್ತೆ ಅನ್ನೋದನ್ನು ನ ತದಂಗಭೂತ ಶಮ ವಿಷಯ, ಅದಕ್ಕೆ ಅಂಗವಾದ ಶಮದ ವಿಷಯವಲ್ಲ. ಯಾಕೆ ಅಂದರೆ ಉಪಾಯ ಪೂರ್ಣವಾಗಿದೆ ಅನ್ನೋದರ್ಥ. ಅದರಿಂದ ಪರಂ ನಿರ್ವಾಣಂ ಆಪ್ನೋತಿ ಅಂತ, ಸಹ ಶಾಂತಿಮಾಪ್ನೋತಿ ನ ಕಾಮಕಾಮಿ ಸ ಶಾಂತಿಂ ಅಧಿಗಚ್ಚತಿ, ಇದೆಲ್ಲ 2ನೇ ಅಧ್ಯಾಯದ ಶ್ಲೋಕಗಳು. ಪರಂ ಬ್ರಹ್ಮ ನಿರ್ವಾಣ ಮೃಚ್ಛತಿ ಇತಿ ದ್ವಿತೀಯಾಧ್ಯಾಯ ಅಂತಿಮ ಶ್ಲೋಕತ್ರಯೇಪಿ, 2ನೇ ಅಧ್ಯಾಯದ ಕಡೆಯ 3 ಶ್ಲೋಕಗಳಲ್ಲಿ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ ಅಂತ ಶಾಂತಿ ತಿಳಿಸಿದೆ, ಸ ಶಾಂತಿಂ ಅಧಿಗಚ್ಚತಿ ಅನ್ನೋದು, ಮತ್ತೆ ಬ್ರಹ್ಮ ನಿರ್ವಾಣ ಮೃಚ್ಛತಿ, ಇದರಲ್ಲಿ 2 ಶಬ್ದಗಳನ್ನು ತೆಗೆದುಕೊಂಡು ಅದನ್ನ ಅವರು ಆಪ್ನೋತಿ ಶಾಂತಿಂ ಆಪ್ನೋತಿ ನಿರ್ವಾಣ ಮೃಚ್ಛತಿ ಅಂತ ಹೇಳೋದ್ರಿಂದ ಆಪ್ನೋತಿ ನಿರ್ವಾಣ 2 ಪದಗಳನ್ನು ಅಲ್ಲಿಂದ ತೆಗೆದಿಲ್ಲ ಹಾಕಿದ್ದಾರೆ ಭಾಷ್ಯಕಾರರು. ಆ ಒಂದು ಅರ್ಥವನ್ನು ಸೂಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ದ ಫಲದಶಾ ವಿಷಯ ಶಾಂತಿ ನಿರ್ವಾಣ ಶಬ್ದವು ಸಮಾನ ವಿಷಯವು, 2 ಸಮಾನವಾದ. ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂತ ಹೇಳಿದಾಗ ವ್ಯಾಖ್ಯಾನ ಭಾಷ್ಯಕಾರರು ಮಾಡಿರೋದು ಪರಂ ನಿರ್ವಾಣಮಾಪ್ನೋತಿ ಅಂತ ಅರ್ಥ ಮಾಡಿದ್ರು. ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂದರೆ ಪರಂ ನಿರ್ವಾಣಮಾಪ್ನೋತಿ, ಶಾಂತಿ ಶಬ್ದಕ್ಕೆ ನಿರ್ವಾಣ ಅಂತ ಅರ್ಥ ಮಾಡಿದ್ರು. ಆದ್ದರಿಂದ ಇಲ್ಲಿ ನಿರ್ವಾಣ ಶಾಂತಿ ಶಬ್ದಗಳು ಸಮಾನ ವಿಷಯವು, ಫಲ ಉಂಟಾಗಿರುವ ಸಮಯದಲ್ಲಿ ಅಂತ ಅರ್ಥ, ಫಲದಶಾ ವಿಷಯೇ ಅಂತ ಅರ್ಥ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಶಾಂತಿ ಅನ್ನೋದು ಅಂಗವಾದ ಮನೋನಿಯಮವನ್ನು ತಿಳಿಸುತ್ತೆ. ಶಾಂತಿ ನಿರ್ವಾಣ ಅನ್ನೋದು ಪೂರ್ಣವಾಗಿ ಪಡೆದುಕೊಂಡಿರುವ ಸಮಯವನ್ನು ತಿಳಿಸುತ್ತೆ ಅದು. ಆದ್ದರಿಂದ ಇಲ್ಲಿ ಫಲವು ಸಿದ್ಧಿಸಿಬಿಟ್ಟಿದೆ ಅವನಿಗೆ, ಉಪಾಯವು ಪೂರ್ಣವಾಗಿದೆ. ಆದ್ದರಿಂದ ಆ ದಶೆಯಲ್ಲಿ, ಫಲ ಸಿದ್ಧಿಸಿರುವಂತಹ ದಶೆಯಲ್ಲಿ ಶಾಂತಿ ಶಬ್ದವು ನಿರ್ವಾಣ ಶಬ್ದವು ಒಂದೇ ಅರ್ಥವನ್ನು, ಯಾಕೆ ಅಂದರೆ ಆ ಶಮವು ಪೂರ್ತಿಯಾಗಿಬಿಟ್ಟಿದೆ ಉಪಾಯ ಅವನು. ಮೊದಲ ಸಮಯದಲ್ಲಿರುವ ನಿಯಮನ ಪೂರ್ಣವಾಗಿರೋದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ಅಧಿಕವಾಗ್ತಾ ಹೋಗುತ್ತೆ. ಕಡೆಯಲ್ಲಿ ಕರ್ಮವು ಪೂರ್ಣವಾಗಿ ಜ್ಞಾನಾಕಾರವೇ ಆಗಿಬಿಟ್ಟಾಗ, ಫಲ ಸಿದ್ಧಿಸಿದಾಗ ಅವನಿಗೆ ಮನೋನಿಯಮನ ಪೂರ್ಣವಾಗಿ ಇರುತ್ತೆ. ಅದುವೇ ನಿರ್ವಾಣ ಅನ್ನೋ ಶಬ್ದದಿಂದಲೂ ಹೇಳಲ್ಪಟ್ಟಿದೆ. ಆದ್ದರಿಂದ ಶಾಂತಿಂ ಅಧಿಗಚ್ಚತಿ ಅಂತ ಹೇಳುವಾಗ ನಿರ್ವಾಣಂ ಆಪ್ನೋತಿ, ಭಾಷಿಕಾರರು ಅದೇ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. 2 ಒಂದೇ. ಫಲದಶಾ ವಿಷಯದಲ್ಲಿ ಆ ಸಮಯದಲ್ಲಿ ಫಲ ಬಂದಿರುವ ದಶೆಯಲ್ಲಿ 2 ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರು. ತತ್ರ ಮಧ್ಯಮ ಶ್ಲೋಕಸ್ಥಂ ಶಾಂತಿಮಧಿಗಚ್ಚತಿ ಇತಿ ಏತತೆ ಅತ್ರಾಪಿ ಪ್ರತ್ಯಭಿಜ್ಞಾತ. ಇಲ್ಲ, ಶಾಂತಿಮಧಿಗಚ್ಚತಿ ಅನ್ನೋದು ಕೂಡ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಅಂತ ಹೇಳಿರೋದು ಇಲ್ಲಿಯೂ ಹೇಳಲ್ಪಟ್ಟಿದೆ. ತತ್ಪೂರ್ವೋತ್ತರ ಶ್ಲೋಕ ಸ್ಮರಣಾಯ ಅತ್ರ ಆಪ್ನೋತಿ ಪದಂ ನಿರ್ವಾಣ ಪದಂ ಚ ಉಕ್ತಂ. ಈ 3 ಶ್ಲೋಕಗಳ ಅರ್ಥವನ್ನೇ, ಆ ಅರ್ಥವೇ ಇಲ್ಲೂ ಹೇಳಲ್ಪಟ್ಟಿದೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತೆಗೆದು ಸೂಚನೆ ಮಾಡ್ತಾರೆ. ಭಾಷಿಕಾರರು ಈ ಶ್ಲೋಕದ ಅರ್ಥದಲ್ಲಿ ಪರಾಂ ಶಾಂತಿಂ ಅಂತ ಹೇಳಿದ್ರೆ ಅದಕ್ಕೆ ನಿರ್ವಾಣಂ ಅಂತ ಅರ್ಥ ಮಾಡಿದ್ರಲ್ಲ. ನಿರ್ವಾಣ ಅಂದರೆ ಪೂರ್ಣವಾಗಿ ಫಲ ಪಡೆದುಕೊಂಡಿರುವ ಅವಸ್ಥೆ, ಶಾಂತಿ ಅನ್ನೋದು ಶಮವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೇಳಿರುವ ಪರಾಂ ಶಾಂತಿಂ ಅನ್ನೋದು ಫಲದಶೆಯಲ್ಲಿ ಹೇಳಿರುವಂತಹ ಶಾಂತಿ, ಅದು ನಿರ್ವಾಣವು ಒಂದೇ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ ಅವನಿಗೆ ಕರ್ಮಯೋಗದ ಫಲವು ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ, ದೇಹಾಂತರ ವಿಳಂಬವೂ ಇಲ್ಲದೆ ಅವನಿಗೆ ಈ ದೇಹದಲ್ಲಿಯೇ ಸಿದ್ಧಿಸುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಯಾರಿಗೆ ಅಂದರೆ ಶ್ರದ್ಧೆಯುಳ್ಳವನು, ತತ್ಪರನಾಗಿರುವವನು, ಜ್ಞಾನ ವೃದ್ಧಿಯಲ್ಲಿ ಉಪದೇಶವನ್ನು ಪಡೆದುಕೊಂಡು ಶ್ರದ್ಧೆಯೊಡನೆ ತತ್ಪರನಾಗಿ ಸಂಯತೇಂದ್ರಿಯನಾಗಿ ಅನುಷ್ಠಾನ ಮಾಡುವವನಿಗೆ ಈ ದೇಹದಲ್ಲಿಯೇ
ಫಲವು ಸಿದ್ಧಿಸುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ತಿಳಿಸ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದು ಹಿಂದಿನ ಶ್ಲೋಕದ ಕಾಲೇನ ಆತ್ಮನಿ ವಿಂದತಿ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ ಹೇಳಿದಾಗ ಯೋಗ ಸಂಸಿದ್ಧ ಅನ್ನೋಕ್ಕೂ ಅದೇ ಅರ್ಥ. ಫಲವನ್ನು ಪಡೆದುಕೊಂಡವನು, ಆತ್ಮಾವಲೋಕನ ಪಡೆದುಕೊಂಡವನು. ಯಥೋಪದೇಶ ಮಹರಹರ ಅನುಷ್ಠೀಯಮಾನ ಜ್ಞಾನಾಕಾರ ಕರ್ಮಯೋಗ ಸಂಸಿದ್ಧ, ಪೂರ್ಣವಾಗಿ ಪಡೆದುಕೊಂಡವನು ಅಂತ ಅರ್ಥ. ಅವನಿಗೆ ತನ್ನ ಆತ್ಮಾವಲೋಕನವನ್ನು ತಾನೇ ಪಡೆದುಕೊಂಡ್ಬಿಡ್ತಾನೆ. ಅದರ ವಿವರಣೆಯಲ್ಲಿ ಅವನಿಗೆ ಈ ರೀತಿ ಶ್ರದ್ಧೆಯೊಡನೆಯೋ ತತ್ಪರನಾಗಿ ಸಮೇತೇಂದ್ರಿಯನಾಗಿ ಅನುಷ್ಠಾನ ಮಾಡಿದ್ರೆ ಬೇಗನೆ ಸಿಕ್ಕಿಬಿಡುತ್ತೆ ಅವನಿಗೆ. ಅಚಿರೇಣ ಅಧಿಗಚ್ಚತಿ ಹೇಳಿದಾಗ ಈ ದೇಹದಲ್ಲಿಯೇ ಅವನಿಗೆ ಸಿದ್ಧಿಯು ಲಭಿಸುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ತಾರೆ. ಅದಕ್ಕೆ ಶ್ರದ್ಧೆಯ ಒಂದು ಪ್ರಾಮುಖ್ಯತೆ, ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾದದ್ದು ಅನ್ನೋದು ಹೇಳಲ್ಪಟ್ಟಿದೆ ಅಲ್ಲಿ. ಅದಕ್ಕೆ ಈಗ ಹಾಗೆ ಮಾಡದೇ ಇರೋರಿಗೆ ಬರುವಂತಹ ದೋಷಗಳು ಅವರ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿನ ಪರಹ ನ ಸುಖಂ ಸಂಶಯಾತ್ಮನಃ. ಸಂಶಯ ಅನ್ನೋದು ಇರಬಾರದು. ಆಚಾರ್ಯರು ಉಪದಿಷ್ಟವಾದ ಜ್ಞಾನಗಳಲ್ಲಿ, ಶಾಸ್ತ್ರದಿಂದ ತಿಳಿದು ಬರುವ ಜ್ಞಾನದಲ್ಲಿ, ಅದರಲ್ಲಿ ಸಂಶಯವನ್ನು ಇರಬಾರ್ದು. ವಿಶ್ವಾಸವಿರಬೇಕು ಅವರ ಉಪದೇಶದಲ್ಲಿ, ಶಾಸ್ತ್ರದ ಉಪದೇಶದಲ್ಲಿ. ಶ್ರುತಿಯೇ ಹೇಳುತ್ತೆ ಸ್ಪಷ್ಟವಾಗಿ, ಅನೇಕ ಕಡೆ ಶ್ರುತಿಯೇ ಹೇಳುತ್ತೆ ಅಭಿಸಂಭವಿತಾಸ್ಮೀತಿ ಯಸ್ ಯಸ್ಯಾದದ್ಧ. ಶ್ರುತಿ ಹೇಳ್ತು ನಾನು ಈ ಉಪಾಯ ಅನುಷ್ಠಾನ ಮಾಡಿದಾಗ ಪರಮಾತ್ಮನನ್ನು ಪಡೆದುಕೊಳ್ತೇನೆ ಅನ್ನೋ ವಿಷಯದಲ್ಲಿ ಯಸ್ಯಾತ್ ಅದ್ಧ. ಅದ್ಧ ಅಂದರೆ ವಿಶ್ವಾಸ. ಯಾರಿಗೆ ವಿಶ್ವಾಸವಿದೆಯೋ ಅಲ್ಲಿಗೆ ನಿಲ್ಲೋದಿಲ್ಲ ಶ್ರುತಿ. ನ ವಿಚಿಕಿತ್ಸಾಸ್ತಿ, ಸಂಶಯ ಇರೋದಿಲ್ವೋ ಅಂತ ಅದನ್ನು ಸೇರಿಸುತ್ತೆ ಶ್ರುತಿ, ಹೇಳಿ ಬಿಡೋದಿಲ್ಲ. ವಿಶ್ವಾಸವಿರಬೇಕು, ಸಂಶಯ ಇರಬಾರ್ದು ಅನ್ನೋದನ್ನು ಹೇಳುತ್ತೆ ಶ್ರುತಿಯಲ್ಲಿ. ಯಸ್ಯಾದ್ ಅದ್ಧ ಅಭಿಸಂಭವಿತಾಸ್ಮೀತಿ ಯಸ್ಯಾದ್ ಅದ್ಧ ನ ವಿಚಿಕಿತ್ಸಾ ಅಸ್ತಿ. ವಿಚಿಕಿತ್ಸಾ ಅಂದರೆ ಸಂಶಯ. ವಿಶ್ವಾಸವಿರಬೇಕು, ಸಂಶಯವಿರಬಾರ್ದು. ಅದು ಮುಖ್ಯವಾದದ್ದು. ಸಂಶಯ ಅನ್ನೋದು ಇದ್ದರೆ ಅವನಿಗೆ ಫಲ ಸಿಗೋದಿಲ್ಲ, ಸಂಶಯ ಪಡೋವನಿಗೆ. ಅದರಿಂದ ಶಾಸ್ತ್ರ ಜ್ಞಾನ, ಶಾಸ್ತ್ರಜ್ಞಾನವನ್ನು, ತತ್ವಜ್ಞಾನ, ಆಚಾರ್ಯರಿಂದ ಉಪದಿಷ್ಟವಾದ ಜ್ಞಾನದಲ್ಲಿ ವಿಶ್ವಾಸವಿರಬೇಕು. ಅದುವೇ ಫೌಂಡೇಶನ್ನು. ಫೇತ್ ಅನ್ನೋದು ಫೌಂಡೇಶನ್ನು, ಪ್ರಧಾನವಾದದ್ದು. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಅವನು ನಾಶ ಹೋಗ್ತಾನೆ ಅಂತ ಹೇಳಿದ್ರೆ ಫಲ ಸಿದ್ಧಿಸೋದಿಲ್ಲ ಅವನಿಗೆ ಅಂತ ಅರ್ಥ. ನಾಯಂ ಲೋಕಃ ಅಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಯಾವ ಪುರುಷಾರ್ಥವೂ ಸಿಗೋದಿಲ್ಲ ಅವನಿಗೆ ಅನ್ನೋದು ತಿಳಿಸಲ್ಪಡುತ್ತೆ ಇಲ್ಲಿ. ಇದಕ್ಕೆಲ್ಲ ಅರ್ಥವನ್ನು ವಿಶೇಷವಾಗಿ ತಿಳಿಸ್ತಾರೆ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ, ಈ ಕರ್ಮಯೋಗಕ್ಕೆ ಅನುಗುಣವಾಗಿ, ಕರ್ಮಯೋಗದ ವಿಷಯಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅಜ್ಞಃ ಅಂತ ಹೇಳಿದ್ರೆ ಉಪದೇಶ ಲಬ್ಧ ಜ್ಞಾನರಹಿತ. ಉಪದೇಶದಿಂದಲೇ ತಿಳಿಬೇಕಾದು ಈ ಜ್ಞಾನವೆಲ್ಲ. ಇಲ್ಲದೆ ಹೋದರೆ ಅದು ಸಫಲವಾಗೋದಿಲ್ಲ. ಮತ್ತು ಉಪದಿಷ್ಟ ಜ್ಞಾನ ವೃದ್ಧಿ ಉಪಾಯೇ ಅಶ್ರದ್ಧದಾನಃ. ಉಪದಿಷ್ಟವಾದ ಜ್ಞಾನವು ವರ್ಧಿಸಬೇಕು. ಕಾಲಕಾಲದಲ್ಲಿ ವಿಶದವಾಗಿ ಆಚಾರ್ಯರನ್ನು ಆಶ್ರಯಿಸಿ ಅವರಿಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಇದೆಲ್ಲ ಮಾಡ್ತಾ ಇದ್ದರೆ ಆಗಾಗ ಸಂಶಯಗಳು ಬರುತ್ತೆ, ವಿಷಯಗಳು ಮರೆತು ಹೋಗುತ್ತೆ. ಪುನಃ ಶ್ರವಣ, ಪುನಃ ಆಚಾರ್ಯರಲ್ಲಿ ಹೋಗಿ ಪರಿಪ್ರಶ್ನೆಗಳನ್ನು ಮಾಡಿ ಸೇವೆ ಮಾಡಿ ಅವರಲ್ಲಿ ವಿಶದವಾದ ಜ್ಞಾನವನ್ನು ಕೊಡ್ತಾರವರು. ನಮಗೆ ಕಾಲ ಹೋಗ್ತಿದ್ದಂಗೆ ಅನುಷ್ಠಾನ ಮಾಡ್ತಾ ಇದ್ದ ಹಾಗೆ ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆ ಬೇಕಾಗುತ್ತೆ, ಸಂಶಯಗಳು ಬರಬಹುದು. ಅದನ್ನೆಲ್ಲ ಆಗಾಗ ಆಚಾರ್ಯರಲ್ಲಿ ಆಶ್ರಯಿಸಿ ಮತ್ತೆ ಶ್ರವಣ, ಮತ್ತೆ ಅವರಲ್ಲಿ ಪರಿಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನೆಲ್ಲ ಪ್ರಶ್ನೆಗಳನ್ನು ಮಾಡಿ ಅವರಿಂದ ತಿಳಿದುಕೊಂಡು ಅವರು ವಿಶದವಾಗಿ ತಿಳಿಸ್ತಾರೆ. ಸ್ಪಷ್ಟತೆ ಬರುತ್ತೆ, ಚೆನ್ನಾಗಿ ಸ್ಪಷ್ಟವಾಗ್ತಾ ಹೋಗ್ತಾ ದೃಢವಾಗುತ್ತೆ. ಮತ್ತು ಮೊದಲು ಕೇಳದೇ ಇರುವ ಅನೇಕ ವಿಷಯಗಳು ತಿಳಿಯಬಹುದು ಹೊಸದಾಗಿ. ಕೆಲವು ವಿಸ್ಮೃತವಾದ ವಿಷಯಗಳು ಸ್ಮರಣೆಗೆ ತೆಗೆದುಕೊಂಡು ಬರ್ತಾರೆ. ಮರೆತು ಇರುವಂತಹದ್ದು ಜ್ಞಾಪಕಕ್ಕೆ ಬರುತ್ತೆ. ಇದೆಲ್ಲ ಕಾಲದಲ್ಲಿ ಆಗುತ್ತೆ. ಇದಕ್ಕೆಲ್ಲ ಶ್ರದ್ಧೆ ಇರಬೇಕು. ಶ್ರದ್ಧೆಯು ತತ್ಪರನಾಗಿಯೂ ಇದ್ದರೆ ಕಾಲದಲ್ಲಿ ಆ ವಿಪಾಕ ದಶೆ ಹೇಗೆ ಹೋಗುತ್ತೋ ಜ್ಞಾನವು, ಆ ದಶೆಯಲ್ಲಿ ಶ್ರದ್ಧೆ, ತತ್ಪರತೆ, ಸಂಯತೇಂದ್ರಿಯ ಇದೆಲ್ಲ ಇದ್ದವನಿಗೆ ಬೇಗನೆ ಸಿದ್ಧಿ ಸಿಗುತ್ತೆ ಅನ್ನೋದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಹಾಗೆ ಯಾರು ಇರೋದಿಲ್ವೋ ಅವನಿಗೆ
ಅವನಿಗೆ ಯಾವ ಫಲವೂ ಸಿಗೋದಿಲ್ಲ. ಅಶ್ರದ್ಧದಾನ, ಅದಕ್ಕೆ ಇಲ್ಲಿ ಉಪದಿಷ್ಟ ಜ್ಞಾನ ವೃದ್ಧುಪಾಯೇ ಅಶ್ರದ್ಧದಾನ. ತ್ವರೆ ಇಲ್ಲ ಅವನಿಗೆ. ಯಾವುದೋ ವಿಷಯವನ್ನು ಉಪದೇಶ ಆಗಿದೆ, ಅದರಲ್ಲಿ ಅನುಷ್ಠಾನ ಮಾಡುವಾಗ ಯಾವುದು ಸಂಶಯ ಬರ್ಬೋದು, ಸ್ಪಷ್ಟತೆ ಇಲ್ಲದೆ ಇರ್ಬೋದು. ತಕ್ಷಣ ಹೋಗಿ ಆಚಾರ್ಯರನ್ನ ಆಶ್ರಯಿಸಿ ಸೇವೆ ಮಾಡಿ ಅದರ ಪರಿಹಾರ ಪಡೆದುಕೊಳ್ಬೇಕು. ಮುಂದೆ ಅನುಷ್ಠಾನವನ್ನು ಮುಂದುವರಿಸಬೇಕು. ತತ್ಪರನಾಗಿದ್ದರೆ ಅದರಲ್ಲಿಯೇ ಪೂರ್ಣವಾಗಿ ನಿಯತವಾದ ಮನಸ್ಸನ್ನು ಉಳ್ಳವನು. ಆ ರೀತಿ ಮಾಡಿದ್ರೇ ಅವನಿಗೆ ಬೇಗನೆ ಫಲ ಸಿಗುತ್ತೆ. ಶ್ರದ್ಧೆ ಇಲ್ಲದವನಿಗೆ ಇಲ್ಲ, ಇನ್ನೊಂದು ದಿನ ಹೋಗ್ಬೋದು, ಮತ್ತೆ ಯಾವಾಗಾದರೂ ಹೋಗ್ಬೋದು, ಅವಕಾಶ ಸಿಕ್ಕಿದಾಗ ನೋಡ್ಕೊಳ್ಳೋಣ, ಹೀಗೆಲ್ಲ ಬಿಟ್ಟರೆ ಅವನಿಗೆ ಫಲ ಸಿಗೋದಿಲ್ಲ. ಉಪದಿಷ್ಟೇ ಚ ಜ್ಞಾನೇ ಸಂಶಯಾತ್ಮ. ಇದಕ್ಕಿಂತ ಹೆಚ್ಚು ದೋಷಕರವಾದದ್ದು ಸಂಶಯವನ್ನು ಹೊಂದಿರೋದು. ಸಂಶಯವನಃ, ಇದು ಆಗುತ್ತೋ ಇಲ್ವೋ, ಇದು ಹೇಳಿರೋದು ಸರಿಯೋ ಇಲ್ವೋ, ಇದು ಹೇಗೆ ಇದು ಸರಿಯಾಗಿರೋಕ್ಕೆ ಸಾಧ್ಯ, ಈ ರೀತಿ ತಾನೇ ಸರಿಕೆ ಅದಕ್ಕೆ ವಿರುದ್ಧವಾದ ತರ್ಕಗಳೊಡನೆ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳನ್ನು ತಾನೇ ಓದೋದಕ್ಕೆ ಹೋಗಿ ಪಡೆದು ಬೇರೆ ಯಾರನ್ನಾದರೆ ಪುಸ್ತಕಗಳಿಂದಲೋ ಅದರಿಂದಲೋ ಇಂದೋ ತಿಳಿದು ತಪ್ಪಾದ ಜ್ಞಾನವನ್ನು ಪಡೆದುಕೊಂಡು ಅದರಲ್ಲಿ ಸಂಶಯವೇ ಬಲವಾಗಿಬಿಡುತ್ತೆ. ಆವಾಗ ಸಂಶಯವನ್ನು ಪಟ್ಟರೆ ಅವನಿಗೆ ವಿನಶ್ಯತಿ, ವಿನಷ್ಟೋ ಭವತಿ, ವಿನಷ್ಟೋ ಭವತಿ, ಅವನಿಗೆ ಫಲ ಸಿಗೋದಿಲ್ಲ ಅಂತ ಅರ್ಥ. ಅಸ್ಮಿನ್ ಉಪದಿಷ್ಟೇ ಆತ್ಮಯಾಥಾತ್ಮ್ಯ ವಿಷಯೇ ಜ್ಞಾನೇ. ಜ್ಞಾನ ಅನ್ನೋದು ಇಲ್ಲೆಲ್ಲ ಅದೇ ಅರ್ಥ. ಜ್ಞಾನ ಅಂತ ಹೇಳುವಾಗ ಉಪದೇಶದಿಂದ ಪಡೆದುಕೊಂಡ ಜ್ಞಾನವೇ ಇಲ್ಲದವನು, ಅಥವಾ ಉಪದೇಶ ಪಡೆದುಕೊಂಡಿದ್ದಾನೆ, ಅದರ ವೃದ್ಧಿಯಲ್ಲಿ ಶ್ರದ್ಧೆ ಇಲ್ಲ ಅವನಿಗೆ, ಅಥವಾ ಉಪದಿಷ್ಟವಾದ ಜ್ಞಾನದ ವಿಷಯದಲ್ಲಿ ಸಂಶಯವಿದೆ, ಈ ಮೂರು ಜನರಿಗೂ ಕೂಡ ಫಲ ಸಿಗೋದಿಲ್ಲ, ಎಲ್ಲರೂ ನಾಶವಾಗ್ತಾರೆ ಅಂತ ಹೇಳೋದು. ಈ ಉಪದಿಷ್ಟವಾದ ಆತ್ಮಯಾಥಾತ್ಮ್ಯ ವಿಷಯೇ ಜ್ಞಾನೇ. ಜ್ಞಾನ ಯಾವುದು ಅಂದರೆ ಆತ್ಮಯಾಥಾತ್ಮ್ಯ ವಿಷಯದ ಜ್ಞಾನ. ಸಂಶಯಾತ್ಮನಃ ಅಯಮಪಿ ಪ್ರಾಕೃತೋ ಲೋಕೋ ನಾಸ್ತಿ. ಸಂಶಯವನ್ನು ಪಡೆದುಕೊಂಡಿರೋನು. ಈ ಆತ್ಮ ವಿಷಯದ ಸಂಶಯ ಅನ್ನೋದು ಋಗ್ವೇದದಲ್ಲಿಯೇ ಬರುತ್ತೆ. ಅಲ್ಲಿಯೇ ಪ್ರಶ್ನೆ ಮಾಡಿದ್ದಾರೆ. ಯಶಃ ನಾಸ್ತಿ ಕೈಂ ದದರ್ಶ ಅಂತ ಒಂದು ಮಂತ್ರ ಋಗ್ವೇದದಲ್ಲಿ. ಯಾರು ನೋಡಿದ್ರು ಇಲ್ಲ ಅವನು ಪರಮಾತ್ಮ. ಯಶಃ ನಾಸ್ತಿ ಇತಿ ಉಚ್ಯಂತೆ. ಏನು ಹೇಳ್ತಾರೆ? ಕೈಂ ದದರ್ಶ, ಯಾರು ನೋಡಿದ್ರು ಅಂತ ಹೇಳಿದ್ರೆ ಅದರ ಮುಂದಿನ ಮಂತ್ರ ತಿಳಿಸುತ್ತೆ, ಅಹಮಸ್ಮಿ ಜರಿತಃ ಪಶ್ಯಮೇಹ. ನಾನು ಇದ್ದೀನಿ ಅಂತ ಪರಮಾತ್ಮ ಹೇಳಿದ್ನಂತೆ ಅವನಿಗೆ. ಜರಿತಃ, ಅವರು ಋಷಿಗೆ ತಪಸ್ಸು ಮಾಡ್ತಿದ್ದವನು. ಇಲ್ಲ, ಯಾರು ನೋಡಿದ್ರು ನಾನು ಸಂಶಯ ಪಟ್ಟಾಗ ನಾ ಇದೀನಿ ನೋಡು ಅಂತ ಹೇಳುತ್ತೆ ಒಂದು ಮಂತ್ರದಲ್ಲಿ. ಅಹಮಸ್ಮಿ ಚರಿತಃ ಪಶ್ಯಮ ಇಹ ಪಶ್ಯಮೇಹ. ಲೋಕವನ್ನೆಲ್ಲ ನಾನು ಪುಡಿ ಮಾಡ್ತಾ ಇದ್ದೀನಿ, ದರ್ದರೀಮಿ ಅಂತ ಹೇಳುವಂತಹ ಮಂತ್ರ ಋಗ್ವೇದದಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿಂದ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿ ಇತ್ಯೇಕೆ ನಾಯಂ ಅಸ್ತಿ ಇತ್ಯೇಕೆ ಸಂಶಯ ಪಡ್ತಾರೆ. ಆಮೇಲೆ ಇವನು ಇದಾನೋ ಇಲ್ವೋ, ಏನಾಗ್ತಾನೆ, ಏನಾಗುತ್ತೆ, ಇವನಿಗೆ ಮೋಕ್ಷ ಬರುತ್ತೆಯೇ, ಮೋಕ್ಷ ಸ್ವರೂಪ ಏನು, ಇವನು ಇಲ್ದೇನೆ ಹೋಗ್ಬಿಡ್ತಾನೆಯೇ, ಈ ವಿಷಯದೆಲ್ಲ ವಿಚಿಕಿತ್ಸಾ ಮನುಷ್ಯ ಅನೇಕ ವಿವಿಧವಾಗಿ ಅದನ್ನು ಅರ್ಥ ಮಾಡ್ಕೋತಾರೆ. ಯಾರಿಗೂ ತಿಳಿಲಿಲ್ಲ. ಕೆಲವರು ಆತ್ಮವೇ ಇಲ್ಲ ಅಂತ ಹೇಳ್ತಾರೆ, ನೈರಾತ್ಮ್ಯವಾದಿಗಳು ಇದ್ದಾರೆ. ಅದೇ ರೀತಿ ಭೂತಗಳಿಂದಲೇ ಆಗಿದ್ದೇ ಆತ್ಮ, ಬೇರೆ ಒಂದು ಆತ್ಮನಿಲ್ಲ ಅಂತ ಹೇಳೋರಿದ್ದಾರೆ. ದೇಹ ಹೋದರೆ ನಾಶವಾಗಿಬಿಡುತ್ತೆ ಆತ್ಮ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಅನೇಕ ವಿಷಯಗಳು, ಆತ್ಮ ಯಾಥಾತ್ಮ್ಯ ವಿಷಯದಲ್ಲಿ ಸಂಶಯಗಳು ಅನೇಕವಾಗಿ ಸಂಭವ. ಆದ್ದರಿಂದ ಈ ಉಪದಿಷ್ಟವಾದ ಜ್ಞಾನದಲ್ಲಿ ಈ ರೀತಿಯಾದ ಸಂಶಯವನ್ನೆಲ್ಲ ಪಡೆದುಕೊಂಡು ಇವನು ಇರುವವನಿಗೆ ಅಯಮಪಿ ನ ಅಯಂ ಲೋಕಃ ಅಂದರೆ ಪ್ರಾಕೃತಃ ಲೋಕಃ ನಾಸ್ತಿ ನ ಚ ಪರಃ. ಪ್ರಾಕೃತ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಧರ್ಮಾರ್ಥ ಕಾಮರೂಪ ಪುರುಷಾರ್ಥಾಶ್ಚ ನ ಸಿದ್ಧ್ಯಂತಿ ಕುತಃ ಮೋಕ್ಷಃ ಇತ್ಯರ್ಥಃ. ಪರಃ ಅಯಂ ಲೋಕಃ ಪರಃ ಲೋಕಃ ಅಂತ ಹೇಳಿದ್ರೆ ಈ ಲೋಕ ಮತ್ತು ಮೇಲಿನ ಲೋಕ ಅಂತ ಅರ್ಥ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಲ್ಲ. ಇವರೆಲ್ಲ ಪುರುಷಾರ್ಥದ ವಿಷಯ ಇಲ್ಲಿ ಹೇಳ್ತಿರೋದು. ಕರ್ಮಯೋಗ ಅನುಷ್ಠಾನದಿಂದ ಫಲ, ಶಾಸ್ತ್ರದಲ್ಲಿ ಹೇಳಿರೋ ಉಪಾಯಾನುಷ್ಠಾನ ಮಾಡಿ ಫಲಗಳನ್ನು ಪಡೆದುಕೊಳ್ತಾರೆ. ಯಾವ ಫಲಗಳು ಅಂದರೆ ಚತುರ್ವಿಧ ಪುರುಷಾರ್ಥಗಳು. ಶಾಸ್ತ್ರದಲ್ಲಿ ಹೇಳಿರುವುದೆಲ್ಲ ಉಪಾಯಗಳು, 4 ವಿಧವಾದ ಪುರುಷಾರ್ಥಗಳನ್ನು ಪಡೆದುಕೊಳ್ಳೋದಕ್ಕೆ. ಅವನಿಗೆ ಈ ರೀತಿ ಸಂಶಯವಿರುವವನಿಗೆ ಈ ಧರ್ಮಾರ್ಥಕಾಮವಾದ ಪುರುಷಾರ್ಥವೇ ಸಿಗೋದಿಲ್ಲ. ಮೋಕ್ಷ ಅನ್ನುವುದು ಇನ್ನು ಹೇಳಿ ಸಿಗುತ್ತೆ, ಅದು ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ನ ಪರಃ ಕುತಃ ಮೋಕ್ಷ ಇತ್ಯರ್ಥಃ.
ಶಾಸ್ತ್ರೀಯ ಕರ್ಮ ಸಿದ್ಧಿ ರೂಪತ್ವಾದ ಸರ್ವೇಷಾಂ ಪುರುಷಾರ್ಥಾನ. ಎಲ್ಲವೂ ಕೂಡ ಶಾಸ್ತ್ರೀಯವಾದ ಕರ್ಮದಿಂದಲೇ ಸಿದ್ಧವಾಗಬೇಕು. ಎಲ್ಲ ಪುರುಷಾರ್ಥಗಳು ಕೂಡ ಶಾಸ್ತ್ರೀಯವಾದ ಕರ್ಮ, ಅದರಿಂದಲೇ ತಿಳಿಬೇಕು ಅನ್ನೋದು ಸ್ಪಷ್ಟವಾಗಿ ಅನೇಕ ಕಡೆ ಹೇಳಲ್ಪಟ್ಟಿದೆ. ಅದರಿಂದ ಎಲ್ಲ ಶಾಸ್ತ್ರವೇ ಪ್ರಮಾಣ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತವು ಬರುತ್ತೆ. ಆಗ ಅರ್ಜುನ ಮುಂದೆ ಪ್ರಶ್ನೆ ಕೇಳ್ತಾನೆ. ಬಹಳ ಶ್ರದ್ಧೆ ಇದೆ ಅವನಿಗೆ, ಅಧಿಕಾರವಿಲ್ಲ, ಶಾಸ್ತ್ರದಲ್ಲಿ ಅಧಿಕಾರವಿಲ್ಲ, ಬಹಳ ಶ್ರದ್ಧೆ ಇದೆ, ಅವನಿಗೇನಾದರೂ ಫಲ ಇದೆಯೇ ಅಂತ ಕೇಳ್ದ. ಕೃಷ್ಣ ಅದಕ್ಕೆ ಉತ್ತರ ಕೊಡೋದಿಲ್ಲ. ಯಾಕೆಂದರೆ ಸತ್ವರಜಸ್ತಮಸ್ಸು ಅನ್ನುವ ವಿಭಾಗವನ್ನೆಲ್ಲ ಹೇಳಿ ಮುಂದೆ ಈ ಎಲ್ಲ ಸಾತ್ವಿಕವಾದ ಕರ್ಮವಾಗಲಿ ರಾಜಸ ಎಲ್ಲ ಇದೆಯಲ್ಲ, ಇದೆಲ್ಲವೂ ಶಾಸ್ತ್ರೀಯವಾದ ವಿಷಯವೇ. ಶಾಸ್ತ್ರವನ್ನು ಬಿಟ್ಟು ಹೊರಗಡೆ ಇದಕ್ಕೆ ಔಟ್ ಆಫ್ ಸ್ಕೋಪ್. ಗ್ರಂಥಕ್ಕೆ, ಗೀತೆಗೆ ಶಾಸ್ತ್ರದಿಂದ ಹೊರಗಡೆ ಇರೋ ಎಲ್ಲವೂ ಕೂಡ ಔಟ್ ಆಫ್ ಸ್ಕೋಪ್. ಇಲ್ಲಿ ಸ್ಕೋಪಲ್ಲಿಲ್ಲ ಅದನ್ನು ಇಲ್ಲಿ ಹೇಳೋದೇ ಇಲ್ಲ. ಶಾಸ್ತ್ರೀಯ ವಿಷಯ ಮಾತ್ರವೇ ಹೇಳಲ್ಪಡೋದು. ವಿಭಾಗಗಳು ಹೇಳೋದು ಸತ್ವರಜಸ್ತಮಸ್ಸು ಮೊದಲಾದ ವಿಭಾಗ ಎಲ್ಲ ಶಾಸ್ತ್ರೀಯ ವಿಷಯಗಳು. ಆದ್ದರಿಂದ ಇಲ್ಲಿ ಶಾಸ್ತ್ರೀಯ ಕರ್ಮಸಿದ್ಧಿ ರೂಪತ್ವಾತ್ ಸರ್ವೇಷಾಂ ಪುರುಷಾರ್ಥಾನಂ, ಧರ್ಮವೇ ಆಗಲಿ, ಅರ್ಥವೇ ಆಗಲಿ, ಕಾಮವೇ ಆಗಲಿ, ಮೋಕ್ಷವೇ ಆಗಲಿ, ಶಾಸ್ತ್ರದಲ್ಲಿ ಹೇಳಿರುವ ಉಪಾಯಗಳನ್ನು ಅನುಷ್ಠಾನ ಮಾಡಿ ಪಡೆದುಕೊಳ್ಳುವಂಥದ್ದೇ ಫಲಗಳು. ಇದು ಅದು ಹೊರಗಡೆ ಅದು ಯಾವುದು ಮಾಡಲೇಬೇಕಾಗಿಲ್ಲ. ಅಶಾಸ್ತ್ರವಾದದ್ದು ಆಸುರ. ಆದ್ದರಿಂದ ಶಾಸ್ತ್ರೀಯ ಕರ್ಮಜನ್ಯ ಸಿದ್ಧೇಶ್ಚ, ಶಾಸ್ತ್ರೀಯ ಕರ್ಮ ಜನ್ಯ ಸಿದ್ಧೇ ಹೇ, ಶಾಸ್ತ್ರೀಯ ಕರ್ಮದಿಂದ ಉಂಟಾಗುವ ಸಿದ್ಧಿ ಯಾವುದಿದೆಯೋ ಅದು ದೇಹಾತಿರಿಕ್ತ ಆತ್ಮನಿಶ್ಚಯ ಪೂರ್ವಕತ್ವಾತ್. ಇದು ಶಾಸ್ತ್ರೀಯವಾದ ಕರ್ಮದಿಂದ ಬರುವ ಸಿದ್ಧಿ ಆತ್ಮನ ಜ್ಞಾನವಿದ್ದರವರಿಗೆ ಸಾಧ್ಯ. ಆತ್ಮನಿಗೆ ಅದು ಸಿಗೋದು. ಧರ್ಮವೂ ಅಷ್ಟೇ, ಎಲ್ಲವೂ ಅಷ್ಟೇ, ಮೋಕ್ಷವೂ ಅಷ್ಟೇ. ಇದೆಲ್ಲವೂ ಕೂಡ ಸ್ವರ್ಗ ಕಾಮೋ ಯಜೇತ ಅಂತ ಹೇಳಿದ್ರೆ, ಸ್ವರ್ಗ ಯಾರಿಗೆ? ಈ ದೇಹದಲ್ಲಿ ಹೋಗೋದಿಲ್ವಲ್ಲ ಸ್ವರ್ಗಕ್ಕೆ. ಇವನಿಗೆ ಯಾವುದೋ ಜನ್ಮದಲ್ಲಿ ಬರುತ್ತೆ ಸ್ವರ್ಗ ಫಲ. ಆತ್ಮ ಸ್ಥಿರವಾಗಿಲ್ಲದೆ ಹೋದರೆ ಹೇಗೆ ಸಿಗುತ್ತೆ ಅವನಿಗೆ? ಆದ್ದರಿಂದ ಅವನು ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಆತ್ಮ ನಿಶ್ಚಯವಿರಬೇಕು. ದೇಹಕ್ಕಿಂತ ಬೇರೆಯಾದವನು ಅಂತ ತಿಳಿದಿರಬೇಕು. ಅಷ್ಟು ಅವಶ್ಯಕತೆ. ಅಷ್ಟಿದ್ದರೂ ಸಾಕು. ಪೂರ್ವಮೀಮಾಂಸಕರಿಗೆ ಅಷ್ಟೇ ಸಾಕು. ಅವರಿಗೆ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅಂತ ತಿಳಿದ್ರೆ ಕರ್ಮಾನುಷ್ಠಾನ ಮಾಡ್ಬೋದು. ಶಾಸ್ತ್ರೀಯವಾದ ಕರ್ಮಗಳಿಂದ ಬರುವಂತಹ ಸಿದ್ಧಿಗಳೆಲ್ಲ ಅಂತಹ ಯಾರಿಗೆ ಜ್ಞಾನವಿದೆಯೋ, ನಿಶ್ಚಯವಿದೆಯೋ, ಆತ್ಮನು ದೇಹಕ್ಕಿಂತ ಬೇರೆ ಅಂತ ಯಾರು ತಿಳಿದಿದ್ದಾನೋ ಅವನಷ್ಟೇ ಮಾಡ್ತಾನೆ ಅದನ್ನು. ಚಾರ್ವಾಕರೆಲ್ಲ ವೇದ ನಂಬೋದೇ ಇಲ್ಲ. ಅವರು ವೇದವೆಲ್ಲ ಬರೀ ಸುಳ್ಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರಿಗೆ ಆತ್ಮ ಅತಿರಿಕ್ತ ದೇಹಾತಿರಿಕ್ತ ಆತ್ಮವಿಲ್ಲ. ದೇಹ ಏವ ಭವೇದ ಆತ್ಮ ತನ್ನಾಶಃ ಮೋಕ್ಷ ಇರಿತಃ ಅಂತ ಹೇಳಿದ್ರು. ದೇಹವೇ ಆತ್ಮ. 4 ಭೂತಗಳಿಂದ ಒಂದು ಚೈತನ್ಯ ಅಲ್ಲಿ ಉಂಟಾಗುತ್ತೆ, ಅದುವೇ ಆತ್ಮ ಅಂತ ಹೇಳೋರು. ಅವರಿಗೆ ಬೇಕಾಗಿಲ್ಲ ಶಾಸ್ತ್ರ. ಆದ್ದರಿಂದ ದೇಹಾತಿರಿಕ್ತವಾದ ಆತ್ಮ ಇದ್ದಾನೆ ಅಂತ ಯಾರು ನಿಶ್ಚಯ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಮಾತ್ರವೇ ಶಾಸ್ತ್ರೀಯ ಕರ್ಮದಿಂದ ಉಂಟಾಗುವ ಸಿದ್ಧಿ. ಅಂತಹ ಕರ್ಮಗಳಿಂದ ಸಿಗುವಂತಹ ಫಲಗಳು 4 ವಿಧವಾದ ಪುರುಷಾರ್ಥಗಳು. ಆ 4 ವಿಧವಾದ ಪುರುಷಾರ್ಥಗಳಿಗೆ ಶಾಸ್ತ್ರಾರಿಯಿಂದ ಉಪದಿಷ್ಟವಾದ ಜ್ಞಾನ, ಆ ಜ್ಞಾನವನ್ನು ವೃದ್ಧಿಪಡಿಸಿಕೊಂಡು ಶ್ರದ್ಧೆಯೊಡನೆ ತತ್ಪರನಾಗಿ ಹೀಗೆ ಮಾಡುವವರಿಗೆ ಬೇಗ ಫಲ ಸಿಗುತ್ತೆ. ಅದರಲ್ಲಿ ಶ್ರದ್ಧೆ ಇಲ್ಲವೋ ಅಥವಾ ಅವರಿಗೆ ತಿಳಿದಿದ್ದು ಜ್ಞಾನವೇ ಇಲ್ಲ ಅವರಿಗೆ, ಅಥವಾ ಶ್ರದ್ಧೆ ಇಲ್ಲ, ಅಥವಾ ಸಂಶಯಗಳಿದೆ, ಇಂತಹವರಿಗೆ ಯಾವ ಪುರುಷಾರ್ಥವೂ ಸಿಗೋದಿಲ್ಲ. ಯಾಕೆಂದರೆ ಇದೆಲ್ಲ ಪುರುಷಾರ್ಥಗಳು ಶಾಸ್ತ್ರೀಯ ಕರ್ಮಗಳ ವಿಷಯವೇ. ಅದರಿಂದ ಯಾವುದು ಸಿಗೋದಿಲ್ಲ. ಅತಃ ಸುಖಲವ ಭಾವಿತ್ವಂ ಆತ್ಮನಿ ಸಂಶಯಾತ್ಮನಃ ನ ಸಂಭವತಿ. ಸುಖ ಲವ ಭಾಗಿತ್ವಂ, ಅಲ್ಪ ಸುಖವೂ ಕೂಡ ಸಿಗೋದಿಲ್ಲ ಅವರಿಗೆ. ಆತ್ಮನಲ್ಲಿ ಸಂಶಯ ಇರೋರಿಗೆ ಎಳ್ಳಷ್ಟು ಕೂಡ ಸುಖ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಇಲ್ಲಿ ಶ್ಲೋಕದಲ್ಲಿ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ವಿನಶ್ಯತಿ ಅಂದರೆ ಫಲ ಸಿಗೋದಿಲ್ಲ ಅಂತ ಅರ್ಥ, ಪುರುಷಾರ್ಥಗಳು ಸಿಗೋದಿಲ್ಲ ಅಂತ ಅರ್ಥ. ನಾಶ ಅನ್ನೋ ಅರ್ಥದಲ್ಲಿ ಅದಕ್ಕೆ ಈ ರೀತಿ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಉಕ್ತ ಏವ ಅರ್ಥಃ ವ್ಯತಿರೇಕೇಣ ಸ್ಥಾಪ್ಯತೆ ಅಜ್ಞಶ್ಚ ಇತಿ ಶ್ಲೋಕೇನ. ಉಕ್ತ ಏವ ಅರ್ಥಃ ವ್ಯತಿರೇಕೇಣ ಸ್ಥಾಪ್ಯತೆ, ಅದಕ್ಕೆ ವಿರುದ್ಧವಾಗಿ, ಅಂದರೆ ಯಾರಿಗೆ ಶ್ರದ್ಧೆ ಉಳ್ಳವನು ಬೇಗ ಪಡೆದುಕೊಳ್ತಾನೆ ಅಂತ ಹೇಳಿ ಅದಕ್ಕೆ ವ್ಯತಿರೇಕ, ವಿರುದ್ಧವಾದ್ದೇನು? ಶ್ರದ್ಧೆ ಇಲ್ಲದವನು ನಾಶವಾಗ್ತಾನೆ ಅಂತ ಅರ್ಥ. ಆ ಅರ್ಥವು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಉಪದೇಶ ಲಬ್ಧ ಜ್ಞಾನ ರಹಿತ,
ಪೂರ್ವಕ್ರಮ ನಿರ್ದೇಶ ಔಚಿತ್ಯಾತ್ ಅಶ್ರದ್ಧಾ ಹೇತ್ವಾಕಾಂಕ್ಷಣಾತ್ ಸಂಶಯದಶ ಸಮಭಿವ್ಯಾಹಾರಾಚ ಅಜ್ಞಶಬ್ದ ಅತ್ರ ಶಾಸ್ತ್ರಜನ್ಯಜ್ಞಾನ ನಿವೃತ್ತಿಪರಃ ಇತಿ ಭಾವ. ಅಜ್ಞಃ ಅಂತ ಹೇಳಿದ್ರೆ ಜ್ಞಾನವೇ ಇಲ್ಲದವನು ಅಂತ ಅರ್ಥ. ಜ್ಞಾನವೇ ಇಲ್ಲದವನು ಅಂತ ಹೇಳಿದ್ರೆ ಯಾವ ಜ್ಞಾನ ಅನ್ನುವ ಪ್ರಶ್ನೆ ಬರುತ್ತೆ. ಯಾವ ಜ್ಞಾನವು ಇಲ್ಲಿ ಹೇಳಲ್ಪಟ್ಟಿದೆ? ಜ್ಞಾನವು ಅನೇಕ ವಿಧ ವಿಷಯಗಳಲ್ಲಿ ಜ್ಞಾನವಿದೆ. ಯಾವ ಜ್ಞಾನ ಇಲ್ಲಿ ಹೇಳಲ್ಪಟ್ಟಿದೆ ಅಂದರೆ ಶಾಸ್ತ್ರಜನ್ಯ ಜ್ಞಾನ. ಶಾಸ್ತ್ರಜನ್ಯ ಜ್ಞಾನವೇ. ಯಾಕೆ ಅಂದರೆ ಈ ಅಜ್ಞಶ್ಚ ಅಂತ ಹೇಳಿರೋದು ಅಶ್ರದ್ಧದಾನ, ಸಂಶಯಾತ್ಮ ಇವುಗಳ ಜೊತೆ ಹೇಳಲ್ಪಟ್ಟಿರೋದು. ಆದ್ದರಿಂದ ಸಂಶಯದಶ ಸಮಭಿವ್ಯಾಹಾರ ಅಂದರೆ ಒಟ್ಟಿಗೆ ಹೇಳಲ್ಪಟ್ಟಿರೋದು ಅಂತ ಅರ್ಥ. ಔಚಿತ್ಯಾತ್ ಅಶ್ರದ್ಧಾ ಹೇತು ಆಕಾಂಕ್ಷಣಾತ್. ಅಶ್ರದ್ಧೆಗೆ ಅದು ಕಾರಣವಾಗಬಹುದು. ಜ್ಞಾನವು ಇಲ್ಲದೆ ಇರೋದು ಕೂಡ ಶ್ರದ್ಧೆ ಇರೋದಿಲ್ಲ. ಆಚಾರ್ಯರಿಂದ ಉಪದೇಶ ಪಡೆದಿಲ್ಲ ಅಂದರೆ ಶ್ರದ್ಧೆ ಬರೋದಿಲ್ಲ ಅವರಿಗೆ. ಆಚಾರ್ಯರಿಂದ ಉಪದೇಶವಾಗಿದ್ದರೆ ಶ್ರದ್ಧೆ ಬರೋಕ್ಕೆ ಸಾಧ್ಯ. ಉಪದೇಶವಾಗಿದ್ದರೂ ಶ್ರದ್ಧೆ ಇಲ್ಲದೆ ಇರಬಹುದು, ಆ ಸಂಶಯವೂ ಇರಬಹುದು. ಇದನ್ನೆಲ್ಲ ತದ್ವಿಧಿ ಪುಣಿಪಾತೇನ ಎಲ್ಲ ಮಾಡಿ ಪರಿಹಾರ ಮಾಡಿಕೊಳ್ಬೇಕು ಶ್ರದ್ಧೆಯೊಡನೆ. ಆದ್ದರಿಂದ ಇದು ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಸಂಬಂಧಿಸಿದೆ, ಒಟ್ಟಿಗೆ ಹೇಳಿರೋದು ಇದು. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ಸಮಭಿವ್ಯಾಹಾರ ಅಂತ ಒಟ್ಟಿಗೆ ಹೇಳಲ್ಪಟ್ಟಿರೋದು. ಎಲ್ಲವೂ ಕೂಡ ಒಂದೇ ವಿಷಯವನ್ನು ತಿಳಿಸುತ್ತೆ. ಶ್ರದ್ಧೆ ಅನ್ನುವುದು ಶಾಸ್ತ್ರಜನ್ಯ ಜ್ಞಾನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ. ಅಶ್ರದ್ಧೆ ಅಂತ ಹೇಳೋದು ಅದು ಇಲ್ಲದೆ ಇರುವಂಥದ್ದು. ಆದ್ದರಿಂದ ಅಜ್ಞ ಅನ್ನೋದು ಜ್ಞಾನವಿಲ್ಲದವನು ಅಂದರೆ ಶಾಸ್ತ್ರಜನ್ಯ ಜ್ಞಾನವಿಲ್ಲದವನು. ಆ ಶಾಸ್ತ್ರಜನ್ಯ ಜ್ಞಾನ, ಶಾಸ್ತ್ರಜ್ಞಾನ ಎಲ್ಲಿ ಬರುತ್ತೆ ಅಂದರೆ ಆಚಾರ್ಯರಿಂದಲೇ ಉಪದೇಶವಾಗುತ್ತೆ. ಆದ್ದರಿಂದ ಶಾಸ್ತ್ರಜನ್ಯ ಜ್ಞಾನ ನಿವೃತ್ತಿ ಪರಹ ಅಂತ ಅರ್ಥ ಮಾಡಿದ್ರು ಇದಕ್ಕೆ ಅಜ್ಞ ಶಬ್ದಕ್ಕೆ. ಸಂಶಯಸ್ಯ ಪೃಥಗಭಿಹಿತತ್ವಾತ್ ಅಶ್ರದ್ಧದಾನ ಇತ್ಯೇತನ ವಿಶ್ವಾಸ ನಿಷೇಧ ಪರಂ ಕಿಂತು ಆಕಾಂಕ್ಷಾ ನಿಷೇಧ ಪರಂ ಅಂತ ಹೇಳಿ. ಆದ್ದರಿಂದ ಇದು ಶ್ರದ್ಧೆ ಅಂತ ಹೇಳೋದು ಪಡೆಯೋಕ್ಕೆ ಇಚ್ಛೆ ಇಲ್ಲ ಅವರಿಗೆ, ತ್ವರೆ ಇಲ್ಲ ಅಂತ ಹೇಳಿದ್ರೆ ಇಚ್ಛೆ ಇಲ್ಲ ಅಂತ ಅರ್ಥ ತಿಳಿಸುತ್ತೆ ಹೊರತು ಶ್ರದ್ಧೆ ಅನ್ನುವುದರಲ್ಲಿ ವಿಶ್ವಾಸವೂ ಸೇರಿದೆ. ಅರ್ಥ ವಿಶ್ವಾಸಪೂರ್ವಕವಾದ ತ್ವರೆ, ಆಸೆ, ಅಭಿಸಂಧಿ ಮೊದಲಾದದ್ದೆಲ್ಲ ಶ್ರದ್ಧೆಯಲ್ಲಿ ಹೇಳಲ್ಪಟ್ಟಿದೆ ಶ್ರದ್ಧಾ ಶಬ್ದಕ್ಕೆ. ಇಲ್ಲಿ ಸಂಶಯ ಅನ್ನೋದು ಬೇರೆಯಾಗಿ ಹೇಳಿರೋದ್ರಿಂದ ವಿಶ್ವಾಸ ಅನ್ನೋದು ಇಲ್ಲಿ ಹೇಳಬೇಕಾಗಿಲ್ಲ. ಸಂಶಯ ಆತ್ಮನಾದವನು ವಿಶ್ವಾಸ ಇಲ್ಲದೆ ಇರೋನು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದ್ದರಿಂದ ಅಶ್ರದ್ಧದಾನ ಅನ್ನೋದಕ್ಕೆ ವಿಶ್ವಾಸವಿಲ್ಲದವನು ಅನ್ನೋ ಅರ್ಥವಿಲ್ಲ, ಅದು ಸಂಶಯ ಆತ್ಮನಲ್ಲಿ ಬಂದ್ಬಿಡುತ್ತೆ. ಆಕಾಂಕ್ಷಾ ನಿಷೇಧ, ಅವನಿಗೆ ತ್ವರೆ ಇಲ್ಲದವನು, ಇಚ್ಛೆ ಇಲ್ಲದವನು ಅಂತ ಅರ್ಥ. ಪ್ರಕೃಷ್ಟ ಆಕಾಂಕ್ಷಾ ಏವ ಹಿ ತ್ವರಾ ಇತ್ಯಭಿಪ್ರಾಯಣ ಆತ್ಮ. ಪ್ರಕೃಷ್ಟವಾದ ಆಕಾಂಕ್ಷೆ, ತ್ವರೆ ಅಂದರೆ ಅರ್ಜೆನ್ಸಿ ಅಂದರೆ ಏನು? ಅವನಿಗೆ ತುಂಬ ಇಚ್ಛೆ ಬಂದುಬಿಟ್ರೆ ತಕ್ಷಣವೇ ಮಾಡಬೇಕು ಅಂತ ಆಸೆ ಪಡ್ತಾನವನು. ಇಚ್ಛೆ ಅನ್ನೋದು ಆಕಾಂಕ್ಷ, ಇಚ್ಛೆ ಇರಬೇಕು ಅವನಿಗೆ ಮಾಡೋದಕ್ಕೆ. ಸಂಕಲ್ಪ ಮಾಡಿ, ಇಚ್ಛೆ ಇದ್ದರೆ ಸಂಕಲ್ಪ ಮಾಡ್ತಾನೆ, ಈ ಕರ್ಮ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಆ ಇಚ್ಛೆ ಅತ್ಯಧಿಕವಾಗಿದ್ದರೆ ತಕ್ಷಣವೇ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಅದುವೇ ತ್ವರ ಅನ್ನೋ ಶಬ್ದದಿಂದ ಇಲ್ಲಿ ಶ್ರದ್ಧೆ ಅನ್ನೋಕ್ಕೆ ಅರ್ಥ ಮಾಡಿ. ಅಶ್ರದ್ಧದಾನ ಅಂದರೆ ಅತ್ವರಮಾಣ, ತ್ವರ ಇಲ್ಲದವನು ಅಂತ ಅರ್ಥ ಮಾಡಿದ್ರು. ಸಂಶಯ ಮನಃ ಇತಿ ಸಂಶಯತೆ ಅನೇನ ಇತಿ ಸಂಶಯ. ಇದರಿಂದ ಸಂಶಯ ಉಂಟಾಗುತ್ತೆ ಅಂತ ಅರ್ಥ, ಮನಸ್ಸಿನಿಂದ. ಸಂಶಯ ಮನಃ, ಸಂಶಯ ಆತ್ಮಶಬ್ದಕ್ಕೆ ಮನಃ ಅಂತ ಅರ್ಥ. ಇಲ್ಲಿ ಸಂಶಯ ಆತ್ಮ ಅಂತ ಹೇಳಿದ್ರೆ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಸಂಶಯ ಮನಃ, ಯಾಕೆಂದರೆ ಮನಸ್ಸಿನಲ್ಲಿಯೇ ಸಂಶಯ ಬರೋದು. ಆದ್ದರಿಂದ ಸಂಶಯ ಕಾರಣಂ ಸಂಶಯ ಹೇತುಭೂತ ಮನಃ ಇತಿ ಅರ್ಥ. ಸಂಶಯಕ್ಕೆ ಕಾರಣವಾದದ್ದು, ಸಂಶಯವನ್ನು ಕಾರಣವಾದ ಮನಸ್ಸನ್ನು ಉಳ್ಳವನು. ಮನಸ್ಸಿನಲ್ಲಿಯೇ ನಮಗೆ ವಿಚಾರ ಮಾಡಿದಾಗ ಸಂಶಯಗಳು ಬರುತ್ತೆ, ಇದು ಹೀಗಿದೆಯೋ ಹಾಗಿದೆಯೋ ಮೊದಲಾದದ್ದು. ಆದ್ದರಿಂದ ಇದು ಹೇಗಿರಕ್ಕೆ ಸಾಧ್ಯ, ಇದು ಇಲ್ಲಿರೋದಕ್ಕೆ ಹಿಂಗೆ ಯಾಕಿರಬಾರ್ದು, ಈ ಥರ ಯಾಕಿರಬಾರ್ದು, ಇದು ಹೇಗೆ ಒಪ್ಕೊಳ್ಳೋದು, ದೇಹಕ್ಕಿಂತ ಬೇರೆ ಆತ್ಮ ಇದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು, ಆತ್ಮ ಜ್ಞಾನ ಸ್ವರೂಪ ಅಂದರೆ ಹೇಗೆ ತಿಳಿಯೋದು, ಇದೆಲ್ಲ ಈ ವಿಷಯದೆಲ್ಲ ಸಂಶಯಗಳಿತ್ತು ಅಂತ ಹೇಳಿದ್ರೆ ಅವನಿಗೆ ಪಡೆದುಕೊಳ್ಬೇಕು ಜ್ಞಾನ ಅನ್ನುವ ದೃಷ್ಟಿಯಿಂದ ಪ್ರಶ್ನೆಗಳು ಪಡೆದುಕೊಳ್ಳುವ ಇಚ್ಛೆ ಬಂದರೆ ಆವಾಗ ಅವನು ಹೋಗಿ ಆಚಾರ್ಯರನ್ನು ಆಶ್ರಯಿಸಿ ಪರಿಪ್ರಶ್ನೆಗಳ ಮೂಲಕ ತಿಳಿದುಕೊಳ್ತಾನೆ. ಆದರೆ ಸಂಶಯ ಪಡೋನು ಇದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನವನು. ಆತ್ಮವು ದೇಹಕ್ಕಿಂತ ಬೇರೆ ಆತ್ಮ ಇರೋಕ್ಕೆ ಸಾಧ್ಯವೇ ಇಲ್ಲ. ಇದ್ದಿದ್ರೆ ಎಲ್ಲಾದರೂ ಕಂಡು ಬರಬೇಕಾಗಿತ್ತಲ್ಲ. ಹೀಗೆಲ್ಲ ಊಹೆ ಮಾಡಿ ತರ್ಕಗಳಿಂದ ಅವನಿಗೆ ಸಂಶಯದಲ್ಲಿಯೇ ಮನಸ್ಸು ನಿಂತುಬಿಟ್ರೆ ಸಂಶಯ ಮನಃ. ಸಂಶಯ ಆತ್ಮಶಬ್ದಕ್ಕೆ ಮನಃ ಅಂತ ಅರ್ಥ. ಯದ್ವಾ ಸಂಶಯ ಮನಃ ಯಸ್ಯ,
ಸಂಶಯದಲ್ಲಿಯೇ ಮನಸ್ಸು ಉಳ್ಳವನು, ಹಾಗೂ ಅರ್ಥ ಮಾಡ್ಬೋದು. ಸಂಶಯಾತ್ಮನಃ ಪುರುಷಾರ್ಥ ಶೂನ್ಯತ್ವ ಲಕ್ಷಣಸ್ಯ ವಿನಾಶಸ್ಯ ಪೂರ್ವಾಪರಭಾವೇನ ಸಂತನ್ಯಮಾನಸ್ಯ ಪ್ರಾಚೀನಸ್ಯೈವ ಅನುವೃತ್ತಿ ಪ್ರದರ್ಶನಾಯ ಪ್ರಕೃತಿ ಪ್ರತ್ಯಯಾರ್ಥವೇದ ವಿವಕ್ಷ್ಯ ವಿನಷ್ಟೋ ಭವತಿ ಅಂತ ಹೇಳಿದ್ರು. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳುವಾಗ, ಸಂಶಯ ಆತ್ಮನಃ ಸಂಶಯವುಳ್ಳ ಮನಸ್ಸವನ್ನು, ಸಂಶಯ ಮನಸ್ಸಿನಲ್ಲಿ ಯಾರಿಗೆ ಸಂಶಯವಿದೆಯೋ ಅವನು ಪುರುಷಾರ್ಥ ಶೂನ್ಯತ್ವ ಲಕ್ಷಣಸ್ಯ ವಿನಾಶಸ್ಯ. ನಾಶ ಅಂದರೆ ಏನು? ಸಂಶಯ ಇರುವವನಿಗೆ ನಾಶವಾಗ್ತಾನೆ ಅಂದರೆ, ಅವನು ನಾಶವಾಗ್ತಾನೆ ಅಂದರೆ ಆತ್ಮ ನಿತ್ಯನಾದವನು, ಸಂಶಯವುಳ್ಳ ಮನಸ್ಸುಳ್ಳವನು ನಾಶವಾಗ್ಬಿಡ್ತಾನೆ ಅಂದರೆ ಅವನಿಗೆ ಮರಣ ಬರುತ್ತೆ ಅಂತ ಅರ್ಥವೇ. ಹೇಗೆ ಅರ್ಥ ಮಾಡಬೇಕು ಈ ನಾಶ ಶಬ್ದಕ್ಕೆ ಅಂದರೆ, ಪುರುಷಾರ್ಥ ಶೂನ್ಯತ್ವ ಅನ್ನೋದು ನಾಶ ಶಬ್ದಕ್ಕೆ ಅರ್ಥ. ಇಲ್ಲಿ ವಿನಾಶ ಶಬ್ದಕ್ಕೆ ಪುರುಷಾರ್ಥ ಇರೋದಿಲ್ಲ ಅವನಿಗೆ ಅಂತ ಅರ್ಥ. ಪುರುಷಾರ್ಥವೇ ಸಿಗೋದಿಲ್ಲ ಯಾವುದು. ಆದ್ದರಿಂದ ಪೂರ್ವಾಪರಭಾವೇನ ಸಂತನ್ಯಮಾನಸ್ಯ ಪ್ರಾಚೀನಸ್ಯೈವ ಅನುವೃತ್ತಿ ಪ್ರದರ್ಶನಾಯ, ಹಿಂದೆಂದೋ ಮುಂದೆಂದೋ ಯಾವುದು ಹೇಳಬೇಕು ಅನ್ನೋದನ್ನು ಹೇಳುವಾಗ ವಿನಷ್ಟೋ ಭವತಿ ಅಂತ ಹೇಳಿದ್ರು. ಪ್ರಕೃತಿ ಪ್ರತ್ಯಯ ಅರ್ಥಭೇದ ವಿವಕ್ಷ್ಯ. ವಿನಶ್ಯತಿ ಅಂತ ಹೇಳುವಾಗ ನಷ್ಟ ಭವತಿ ಅಂತ ಅರ್ಥ. ಪ್ರಕೃತಿಯನ್ನು ಪ್ರತ್ಯಯವನ್ನು ಬೇರೆ ಮಾಡ್ತಾರೆ ಇಲ್ಲಿ ಅಷ್ಟೇ. ವಿನಷ್ಟೋ ಭವತಿ ಅಂತ ಹೇಳ್ಬಿಟ್ಟು ನಷ್ಟನಾಗ್ತಾನೆ ಅಂತ ಅರ್ಥ ಮುಂದೆ. ಆದ್ದರಿಂದ ಪ್ರಾಚೀನವೇ ಸಂಶಯವೇ ಬರುತ್ತೆ ಮುಂದೆ ಉಂಟಾಗಿ ಅವನಿಗೆ ಪೂರ್ವಾಪರ ಭಾವ ಅಂದರೆ ಪುರುಷಾರ್ಥ ಶೂನ್ಯತ್ವ ಲಕ್ಷಣ ಅನ್ನೋದು ಆಮೇಲೆ ಬರೋದು. ಸಂಶಯ ಅನ್ನೋದು ಮೊದಲಿರೋದು. ಅಂದರೆ ನಿತ್ಯನಾದ ಆತ್ಮ ನಿತ್ಯನಾಗಿದ್ದಾನೆ. ನಿತ್ಯಸ್ಯ ಆತ್ಮನಃ ಪುರುಷಾರ್ಥ ಶೂನ್ಯ ಲಕ್ಷಣಸ್ಯ ವಿನಾಶಸ್ಯ. ಪುರುಷಾರ್ಥ ಲಕ್ಷಣ ಅನ್ನೋದು ಆಮೇಲೆ ಉಂಟಾಗೋದು. ಆತ್ಮ ಅನ್ನೋನು ನಿತ್ಯವಾಗಿದ್ದಾನೆ. ನಿತ್ಯಸ್ಯ ಆತ್ಮನಃ, ಆತ್ಮ ನಿತ್ಯನಾಗಿದ್ದಾನೆ, ಅವನಿಗೆ ನಾಶವಿಲ್ಲ, ಆದರೆ ಸಂಶಯವಿದೆ ಅವನಿಗೆ. ಆದ್ದರಿಂದ ಅವನಿಗೆ ಪುರುಷಾರ್ಥವೆಲ್ಲ ಹೋಗಿಬಿಡುತ್ತೆ ಅಂತ ಅರ್ಥ. ಈ ಸಂಶಯ ಇರುವ ಆತ್ಮನಿಗೆ ಮುಂದೆ ಪುರುಷಾರ್ಥ ಸಿಗೋದಿಲ್ಲ. ಆದ್ದರಿಂದ ಈ ವಿನಾಶ ಅಂತ ಹೇಳುವಾಗ ಪೂರ್ವಾಪರಭಾವೇನ ಸಂತನ್ಯಮಾನಸ್ಯ ಪ್ರಾಚೀನಸ್ಯೈವ ಅನುವೃತ್ತಿ ಪ್ರದರ್ಶನಾಯ. ಅದಕ್ಕೆ ವಿನಷ್ಟ ಭವತಿ ಅನ್ನೋದು ಭೂಸತ್ತಾಯಾಮ್ ಅಂತ. ಅವನಿದ್ದೇ ಇರ್ತಾನೆ ಅವನು, ಆದರೆ ನಾಶವಾಗಿ ಇರ್ತಾನೆ ಅಂತ ಹೇಳಿದ್ರೆ ಪುರುಷಾರ್ಥವನ್ನು ಕಳೆದುಕೊಂಡವನಾಗಿ ಇರ್ತಾನೆ ಅಂತ ಅರ್ಥ. ಭವತಿ ಅನ್ನೋದು ಭೂಸತ್ತಾಯಾಮ್ ಅನ್ನುವ ಧಾತುವಿಂದ ಬಂದಿರೋದು. ಇರ್ತಾನೆ ಅಂತ ಅರ್ಥ. ಆತ್ಮ ಇದ್ದೇ ಇರ್ತಾನೆ, ಆಮೇಲೂ ಇರ್ತಾನೆ, ಮೊದಲಿಯೂ ಇದ್ದಾನೆ. ವಿನಷ್ಟೋ ಭವತಿ ವಿನಶ್ಯತಿ ಆತ್ಮ, ಸಂಶಯ ಆತ್ಮ ಅಂತೇಳಿ ಅವನು ನಾಶವಾಗೋದಿಲ್ಲ. ಆತ್ಮ ನಿತ್ಯನಾದವನು, ಪುರುಷಾರ್ಥ ಇರೋದಿಲ್ಲ ಅವನಿಗೆ. ಆದ್ದರಿಂದ ಪುರುಷಾರ್ಥವನ್ನು ಕಳೆದುಕೊಂಡವನಾಗಿ ಇರ್ತಾನೆ. ಹಾಗೆ ಅರ್ಥ ಮಾಡ್ತಾರೆ ವಿನಷ್ಟೋ ಭವತಿ ಅಂತ. ಅದಕ್ಕೆ ರಾಮಾಯಣದ ಶ್ಲೋಕ ಹೇಳ್ತಾರೆ, ವಿನಷ್ಟಾವ ಪ್ರನಷ್ಟಾವ ಮೃತಾವ ಹೀಗೆ ಹೃತಾವ ವಿನಷ್ಟಾವ ಪ್ರನಷ್ಟಾವ ಜಾನಕಿ ಅಂತ ರಾಮಾಯಣದಲ್ಲಿ ಬರುವಂಥದ್ದು. ಹನುಮಂತನು ಮನಸ್ಸಿನಲ್ಲಿಯೇ ವಿಚಾರ ಮಾಡ್ಕೊಳ್ತಾನೆ, ಏನು ಸಿಕ್ಕಲೇ ಇಲ್ಲವಲ್ಲ ಸೀತೆಯಲ್ಲಿ, ಎಷ್ಟೆಲ್ಲ ಹುಡುಕಿದೆ ನಾನು, ಏನಾದಳು ಅವಳು, ವಿನಷ್ಟಾವ ಪ್ರನಷ್ಟಾವ ಅಂತ ಶ್ಲೋಕ ಇದೆ ಅಲ್ಲಿ. ಅದಕ್ಕೇನು ಅರ್ಥ ಅಂದರೆ ಪ್ರಧ್ವಂಸ ವ್ಯತಿರಿಕ್ತ ವಿಷಯ ಪ್ರಯೋಗ. ಪ್ರಧ್ವಂಸ ಅನ್ನುವ ಅರ್ಥವಲ್ಲ ವಿನಷ್ಟ ಅಂತ ಹೇಳೋದಕ್ಕೆ. ಪ್ರಧ್ವಂಸ ಅನ್ನುವ ಅರ್ಥವಿಲ್ಲ. ಪೂರ್ಣವಾಗಿ ಧ್ವಂಸವಾಗುವುದು, ನಾಶವಾಗಿಬಿಡೋದೇ ನಷ್ಟ ಅನ್ನೋ ಶಬ್ದ ಇತ್ತು. ನಶ ಅದರ್ಶನೆ ಅಂತಲೂ ಧಾತು, ಕಾಣದೇ ಇರೋದು ಅಂತ ಅರ್ಥ. ನಶ ಅದರ್ಶನೆ ಅನ್ನೋದು ಕೂಡ ಹಾಗೆ. ಅದರಿಂದ ಅದಕ್ಕೆ ಧ್ವಂಸ ಅನ್ನುವ ಅರ್ಥದಲ್ಲಿ ಎಲ್ಲ, ಧ್ವಂಸ ಅನ್ನುವ ಅರ್ಥಕ್ಕಿಂತ ಬೇರೆಯಾದ ಅರ್ಥವನ್ನು ಹೇಳಿ ಇಲ್ಲಿ ಪುರುಷಾರ್ಥವು ಅವನಿಗೆ ಹೋಗಿಬಿಡುತ್ತೆ. ಪುರುಷಾರ್ಥ ಶೂನ್ಯತ್ವ ಅದು ಅರ್ಥ ಅಂತ ಹೇಳಿದ್ರು ನಾಶ ಅನ್ನೋದಕ್ಕೆ. ವಿನಶ್ಯತಿ ಇತ್ಯಸ್ಯ ವಿವರಣಂ ಉತ್ತರಾರ್ಥ. ನಾಯಂ ಲೋಕಃ ಅಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖವೂ ಇಲ್ಲ. ಅಂದರೆ ಮೂರು ವಿಧವಾದ ಪುರುಷಾರ್ಥವೂ ಇಲ್ಲ, ಮೋಕ್ಷವೂ ಇಲ್ಲ, ಎಳ್ಳಷ್ಟು ಕೂಡ ಸುಖ ಇರೋದಿಲ್ಲ ಅವನಿಗೆ. ಅದುವೇ ವಿನಶ್ಯತಿಗೆ ವಿವರಣೆ ಮುಂದಿನ ಶ್ಲೋಕದ ಮುಂದಿನ ಭಾಗ. ಅಯಮಪಿ ಇತ್ಯನೇನ ಅಯಂ ಶಬ್ದ ನಿರ್ದಿಷ್ಟ ಕ್ಷುದ್ರತಾ ಸೂಚನಂ. ಇದು ಕೂಡ ಸಿಗೋದಿಲ್ಲ ಅಂತ ಹೇಳಿರುವಾಗ, ಅಯಂ ಲೋಕಃ ನ ಪರಃ ಅಸ್ತಿ ಅಂತ ಹೇಳಿರುವಾಗ, ಈ ಲೋಕವೂ ಸಿಗೋದಿಲ್ಲ, ಇನ್ನು ಮುಂದಿನ ಲೋಕ ಅನ್ನೋದು ಹೇಗೆ ಅರ್ಥವೇ ಮಾಡೋದಕ್ಕೆ ಪ್ರಶ್ನೆಯೇ ಇಲ್ಲ. ನಾಯಂ ಲೋಕೋ ಅಸ್ತಿ ಅಯಜ್ಞಸ್ಯ ಕುತೋನ್ಯ ಪುರುಷೋತ್ತಮ. ಇದು ಹಿಂದೆ ಬಂತು ಈ ಶ್ಲೋಕ. ಇತಿವತ್ ಅತ್ರಾಪಿ ಲೋಕಶಬ್ದ ಪುರುಷಾರ್ಥ ವಿಷಯ.
ಪುರುಷಾರ್ಥ ವಿಷಯ ಯಾವ್ದು ಅದು ಕೂಡ ಅವನಿಗೆ ಅದೇ ಅರ್ಥವನ್ನು ಹೇಳಲ್ಪಟ್ಟಿದ್ದು. ಕೈಮುತಿಕ ನ್ಯಾಯ ಪ್ರದರ್ಶನಾರ್ಥಂ ಯ ಅಯಂ ಲೋಕಃ ಇತಿ ಉಕ್ತಂ. ಮೋಕ್ಷ ಪ್ರಕರಣತ್ವಾತ್ ಅಂದರೆ ಕಿಮುತ ಅಂತ. ಮೋಕ್ಷ ಅನ್ನೋದು ಹೇಳಲೇಬೇಕಾಗಿಲ್ಲ, ಈ ಲೋಕವೇ ಇಲ್ಲ ಅಂದಮೇಲೆ ಮುಂದಿನ ಲೋಕ ಹೇಳಬೇಕಾಗಿಲ್ಲ ಅನ್ನೋದರ್ಥ. ಮೋಕ್ಷ ಪ್ರಕರಣತ್ವಾಚ ಅತ್ರ ಅಯಂ ಶಬ್ದ ಪರಶಬ್ದ ಅರಂ ಶಬ್ದ ಪರಶಬ್ದಯೋ ನ ಭೌಮದಿವ್ಯ ವಿಷಯತ್ವ ಉಚಿತಂ. ಇದರಿಂದ ಇಲ್ಲಿ ಮೋಕ್ಷ ಪ್ರಕರಣ ಆದ್ದರಿಂದ ಕರ್ಮಯೋಗದ ಒಂದು ಜ್ಞಾನಾಕಾರತೆ, ಅದರ ಸಿದ್ಧಿಯನ್ನು ಪಡೆದುಕೊಂಡವನಿಗೆ ಬರುವ ಫಲ, ಈಕೆ ಪಡಬೇಕಾದ ಜ್ಞಾನ, ಅದರ ಮಹತ್ವ, ಅದರಲ್ಲಿ ಅಂತರ್ಗತವಾದ ಆತ್ಮಜ್ಞಾನ, ಅದರ ಮಹತ್ವ, ಇದೆಲ್ಲ ಹೇಳ್ತಾ ಇರುವಂತಹ ಪ್ರಕರಣ ಇದು. ಆದ್ದರಿಂದ ಅಯಂ ಲೋಕಃ ಪರೋಲೋಕಃ ಅಂತ ಹೇಳುವಾಗ ಈ ಪ್ರಕೃತಿ ಮಂಡಲ ಅಥವಾ ಸ್ವರ್ಗಾದಿ ಲೋಕಗಳು, ಈ ಭೂಮಿ ಅಥವಾ ಸ್ವರ್ಗಾದಿ ಲೋಕಗಳು, ದಿವ್ಯವಾದ ಲೋಕ, ಈ ರೀತಿ ಲೋಕದ ಅರ್ಥವಲ್ಲ, ಪುರುಷಾರ್ಥ ಅನ್ನುವ ಅರ್ಥ. ಆ ಅರ್ಥದಲ್ಲಿ ಧರ್ಮಾರ್ಥ ಕಾಮ ಮೊದಲಾದ ಪುರುಷಾರ್ಥಗಳು ಅಂತ ಹೇಳಿ. ಮೋಕ್ಷೋಪಾಯ ಭೂತಾರ್ಥೆ ಪುಂಸಾತ್ಮನಃ ಕಥಂ ಪುರುಷಾರ್ಥಾಂತರ ಅಸಿದ್ಧಿ ಇತ್ಯತ್ರ ಶಾಸ್ತ್ರೀಯೇ. ಇದು ಬಹಳ ಮುಖ್ಯವಾದ ವಿಷಯ. ಸ್ವಾಮಿ ದೇಶಿಕನಲ್ಲಿ ಸೂಕ್ಷ್ಮವಾಗಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಭಾಷೆಗಾರರ ಭಾಷ್ಯದಲ್ಲಿ ಹೇಗೆ ಅಂತ ಹೇಳಿಬಿಟ್ಟು ಇದು ಹೇಳುವಾಗ, ನಾಯಂ ಲೋಕಃ ಅಸ್ತಿ ನ ಪರಃ ಅಂತ ಹೇಳುವಾಗ ಮೋಕ್ಷದ ವಿಷಯದಲ್ಲಿ ಸಂಶಯ ಇರ್ಬೋದು, ಈ ಪುರುಷಾರ್ಥ ವಿಷಯದಲ್ಲಿ ಇರಬೇಕಾಗಿಲ್ವಲ್ಲ, ಇದು ಹೇಗೆ ನಾಶ ಆಗುತ್ತೆ ಅವನಿಗೆ? ಮೋಕ್ಷ ವಿಷಯದಲ್ಲಿ ಮಾತ್ರ ಸಂಶಯ ಇದ್ದವನಿಗೆ ಈ ಲೋಕದ ಧರ್ಮಾರ್ಥ ಕಾಮಗಳು ಸಿದ್ಧಿಸೋದ್ರಲ್ಲಿ ಏನು ವಿರೋಧ ಇಲ್ವಲ್ಲ, ಅದರಲ್ಲಿ ಯಾಕೆ ಮಾಡಬಾರ್ದು ಅವನಿಗೆ, ಅದು ಯಾಕೆ ಸಿಗಬಾರ್ದು ಅವನಿಗೆ ಅಂತ ಹೇಳಿದ್ರೆ ಇವನಿಗೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಶಾಸ್ತ್ರೀಯ ಜನ್ಯ ಕರ್ಮಜನ್ಯ ಸಿದ್ಧೇಶ್ಚ ದೇಹಾತಿರಿಕ್ತ ಆತ್ಮನಿಶ್ಚಯ ಪೂರ್ವಕತ್ವಾತ್ ಶಾಸ್ತ್ರೀಯ ಕರ್ಮ ಸಿದ್ಧಿ ರೂಪತ್ವಾತ್ ಸರ್ವೇಷಾಂ ಪುರುಷಾರ್ಥಾನ. ಎಲ್ಲ ಪುರುಷಾರ್ಥಗಳು ಶಾಸ್ತ್ರೀಯವಾದ ಕರ್ಮದಿಂದ ಸಿದ್ಧಿಸುವಂತಹದ್ದೇ. ಎಲ್ಲ ಪುರುಷಾರ್ಥಗಳು ಶಾಸ್ತ್ರೀಯವಾದ ಕರ್ಮದಿಂದ. ಆದ್ದರಿಂದ ಇವನಿಗೆ ಆತ್ಮ ವಿಷಯದಲ್ಲಿಯೇ ಸಂಶಯ ಇರುವವನಿಗೆ ಧರ್ಮಾರ್ಥ ಕಾಮ ಪುರುಷಾರ್ಥ ಯಾವುದೂ ಸಿಗೋದಿಲ್ಲ, ಅನ್ನೋದು ಸಿಗುತ್ತೆ. ಮೋಕ್ಷದಲ್ಲಿ ಮಾತ್ರ ಸಂಶಯ ಅಲ್ಲ, ಎಲ್ಲದರಲ್ಲಿಯೂ ಅವನಿಗೆ ಯಾವ ಫಲವೂ ಸಿಗೋದಿಲ್ಲ ಅಂತ ಅರ್ಥ. ಶಾಸ್ತ್ರೀಯ ಜನ್ಯವಾದ ಯಾವ ಕರ್ಮವು ಫಲವೂ ಅವನಿಗೆ ಆ ಶಾಸ್ತ್ರೀಯ ಜನ್ಯವಾದ ಜ್ಞಾನದಲ್ಲಿಯೇ ಸಂಶಯ ಅಂತ ಅರ್ಥ ಇಲ್ಲಿ. ಏಕೆಂದರೆ ಉಪದಿಷ್ಟೇ ಜ್ಞಾನೇ ಅಂತ ಹೇಳಿದ್ರು. ಇಲ್ಲಿ ಉಪದಿಷ್ಟವಾದ ಜ್ಞಾನ, ಉಪದೇಶಲಬ್ಧ ಜ್ಞಾನರಹಿತ. ಉಪದೇಶಲಬ್ಧ ಜ್ಞಾನ ಅಂದರೆ ಶಾಸ್ತ್ರೀಯ ವಿಷಯವಾದದ್ದೇ. ಎಲ್ಲ ಪುರುಷಾರ್ಥಗಳು ಶಾಸ್ತ್ರೀಯದಿಂದ ಬರೋದು. ಆ ಜ್ಞಾನದಲ್ಲಿಯೇ ಅವನಿಗೆ ಸಂಶಯವಿದೆ ಅಂತ ಅರ್ಥ. ಉಪದಿಷ್ಟವಾದ ಜ್ಞಾನದಲ್ಲಿ ಸಂಶಯ, ಬರೀ ಮೋಕ್ಷೋಪಾಯ ವೃತ್ತ ಸಂಶಯ ಅಂತ ಅರ್ಥ ಅಲ್ಲ. ಆದ್ದರಿಂದ ಮೋಕ್ಷೋಪಾಯ ಭೂತಾರ್ಥೆ ಸಂಶಯಾತ್ಮನಃ ಕಥಂ ಪುರುಷಾರ್ಥ ಅಂತರ ಸಿದ್ಧಿ. ಮೋಕ್ಷೋಪಾಯದಲ್ಲಿ ಅವನಿಗೆ ಸಂಶಯ ಇರಬಹುದು, ಮಿಕ್ಕಿದರಲ್ಲಿ ಸಂಶಯ ಇಲ್ಲದೆ ಅವನಿಗೆ ಆ ಸಿದ್ಧಿ ಯಾಕೆ ಸಿಕ್ಕಬಾರ್ದು ಅಂತ ಹೇಳಿದಾಗ ಹೇಳ್ತಾರೆ, ಅಸ್ತು ತತ್ತಚ್ಛಾಸ್ತ್ರೈರೇವ ತತ್ತತ್ ಸಿದ್ಧಿ ಕಿಂ ಅನೇನ ಮೋಕ್ಷೋಪಯುಕ್ತೇನ ಯತ್ರ ಶಾಸ್ತ್ರೀಯ ಕರ್ಮ ಸಿದ್ಧೇ. ಎಲ್ಲ ಶಾಸ್ತ್ರೀಯ ಕರ್ಮಗಳಿಂದ ಸಿದ್ಧಿಸೋದು ಎಲ್ಲ ಪುರುಷಾರ್ಥಗಳು. ಆದ್ದರಿಂದ ಆಯಾ ಶಾಸ್ತ್ರಗಳಿಂದ ಆಯಾ ಫಲ ಸಿಗುತ್ತೆ. ಆದ್ದರಿಂದ ಜ್ಯೋತಿಷ್ಠೋಮಯಾಗದ ವಿಷಯ ಮಾತ್ರ ಓದಿ ಅದರಲ್ಲಿ ಯಾವ ಸಂಶಯವಿಲ್ಲ, ಅದನ್ನು ನಾನು ಮಾಡ್ತೀನಿ, ಸ್ವರ್ಗ ಸಿಗಬೇಕಲ್ಲ ನನಗೆ, ಮೋಕ್ಷ ಅನ್ನೋದು ನನಗೆ ಸಂಶಯ ಇದೆ, ಆ ವಿಷಯ ಬೇಕಾಗಿಲ್ಲ. ಇದರಲ್ಲಿ ನನಗೆ ಯಾಕೆ ಫಲ ಸಿಗಬಾರ್ದು ಅಂದರೆ ಎಲ್ಲ ಸಿದ್ಧಿಗಳು ಶಾಸ್ತ್ರೀಯ ಕರ್ಮದಿಂದ ಶಾಸ್ತ್ರೀಯ ಕರ್ಮ, ಆ ಶಾಸ್ತ್ರೀಯ ವಿಷಯದಲ್ಲಿ ಉಪದಿಷ್ಟವಾದ ಜ್ಞಾನದಲ್ಲಿ ಸಂಶಯ ಇರೋವನಿಗೆ ಯಾವ ಫಲವೂ ಸಿಗೋದಿಲ್ಲ ಅಂತ ಹೇಳಲ್ಪಟ್ಟಿದೆ. ಶಾಸ್ತ್ರದಲ್ಲಿಯೇ ಅವನಿಗೆ ಪ್ರಾಮಾಣಿಕತ್ವ ಬುದ್ಧಿ ಇಲ್ಲ ಅಂತ ಆಗ್ಬಿಡುತ್ತೆ. ಆವಾಗ ಶಾಸ್ತ್ರ ಪ್ರಮಾಣ ಅನ್ನುವ ವಿಷಯದಲ್ಲಿಯೇ ಅವನಿಗೆ ಸಂಶಯ ಇದೆ ಅಂತ ಅರ್ಥ. ಆವಾಗ ಯಾಕೆಂದರೆ ಒಂದು ಭಾಗ ನಂಬಿ ಒಂದು ಭಾಗ ನಮ್ಮದೇ ಇರೋದಕ್ಕಾಗೋದಿಲ್ಲ. ಇದೇ ಪ್ರಶ್ನೆ ಅದ್ವೈತ ದರ್ಶನಕ್ಕೆ ಮಾಡ್ತೀವಿ, ಅದ್ವೈತಿಗಳಿಗೆ ನಾವು ಮಾಡ್ತೀವಿ. ನಿಮಗೆ ತತ್ವಮಸಿ ಅಂತ ಹೇಳಿದ್ರೆ ಐಕ್ಯ ಜ್ಞಾನ ಅನ್ನೋದು ಎಲ್ಲಿಂದ ತಿಳಿಯಿತು ನಿಮಗೆ ಹೇಳಿದ್ರೆ ವೇದದಿಂದ ತಿಳಿಯಿತು, ಉಪನಿಷತ್ತುಗಳಲ್ಲಿ ಹೇಳಿದೆ. ಅದೇ ಉಪನಿಷತ್ತು ಪರಮಾತ್ಮ ಇದ್ದಾನೆ, ಅವನ ಕಲ್ಯಾಣ ಗುಣಕರ್ತ್ವ ಎಲ್ಲ ತಿಳಿಸುತ್ತಲ್ಲ, ಅದನ್ನು ಯಾಕೆ ಬಿಡಬೇಕು? ಅದನ್ನು ಬಿಟ್ಟರೆ ಪೂರ್ಣ ಪ್ರಾಮಾಣಿಕತ್ವ ಹೋಗಿಬಿಡುತ್ತೆ. ಒಂದು ಭಾಗ ನಂಬಿ ಒಂದು ಭಾಗ ಬಿಟ್ಟರೆ ಪ್ರಾಮಾಣಿಕತ್ವ ಹೋಗಿಬಿಡುತ್ತೆ. ಪೂರ್ಣವಾಗಿ ಪ್ರಮಾಣ ವೇದ, ಯಾವ ಭಾಗವನ್ನು ಬಿಡೋ ಹಾಗಿಲ್ಲ. ಹಾಗೆಯೇ ಇಲ್ಲಿ ಅರ್ಥವನ್ನೇ ಹೇಳ್ತಾರೆ, ಇದಕ್ಕೆ ವಿವರಿಸ್ತಾರೆ ಸ್ವಾಮಿ ದೇಶಿಕನು. ಇಲ್ಲಿ ಹೇಳುವಾಗ ಬಹಳ ಸ್ವಾರಸ್ಯವಾಗಿ ವಿವರಿಸ್ತಾರೆ ಈ ಪ್ರಶ್ನೆಯನ್ನು. ಇದು ಮುಖ್ಯವಾದ ಒಂದು ವಿಷಯ. ಇಲ್ಲಿ ನಹಿ ಆಯುರ್ವೇದಾದಿವತ್
ಕೇವಲಂ ಏಕದೇಹ ಅಂತರ್ಭಾವಿ ಫಲಸಾಧನಂ ಕರ್ಮ ತತ್ತಚ್ಛಾಸ್ತ್ರೈ ಪ್ರತಿಪಾದ್ಯತೆ. ಒಂದು ಶಾಸ್ತ್ರದಲ್ಲಿ ಹೇಳಿರುವ ಕರ್ಮ ಎಲ್ಲರಿಗೂ ಕೂಡ. ಆದರೆ ಆಯುರ್ವೇದದಲ್ಲಿ ಒಂದು ಔಷಧಿ ಹೇಳಿದರೆ ಔಷಧಿಯನ್ನು ತಗೊಂಡವ್ರಿಗೆ ಮಾತ್ರವೇ ಅದು ಫಲ ಸಿಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ಬೇರೆಯವರಿಗೆ ಬೇರೆ ಬೇರೆ ಔಷಧಿ ಹೇಳಬೇಕು. ಅವರ ಪ್ರಕೃತಿಗೆ ಅನುಗುಣವಾಗಿ ಔಷಧಿಗಳು ಬದಲಾಗ್ಬಿಡುತ್ತೆ. ಅವರವರ ರೋಗಕ್ಕೆ ಪ್ರಕೃತಿಗೆ ಆವ ಒಂದು ದೇಹಕ್ಕೆ ಅದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅದನ್ನೆಲ್ಲ ಮಿಶ್ರಣ ಮಾಡಿ ಅದೆಲ್ಲ ಔಷಧಿಗಳನ್ನೆಲ್ಲ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಅದರಿಂದ ತಯಾರು ಮಾಡಿ ಒಬ್ಬೊಬ್ಬರಿಗೂ ಬೇರೆ ಬೇರೆ ಔಷಧಿ ಮಾಡ್ತಾರೆ. ಈ ರೀತಿ ಆದರೆ ಒಂದೊಂದು ದೇಹದಲ್ಲಿರುವ ಒಂದು ಫಲ ಅದಕ್ಕೆ ಮಾತ್ರವೇ, ಅದಕ್ಕೆ ಸಾಧನ ಒಂದೊಂದು ದೇಹದಲ್ಲಿ ಮಾತ್ರವೇ ಫಲ ಸಿಗುತ್ತೆ. ಆಯಾ ಶಾಸ್ತ್ರಗಳು ಹಾಗಲ್ಲ. ಏನ ದೇಹಾತಿರಿಕ್ತ ಆತ್ಮಜ್ಞಾನ ನಿರಪೇಕ್ಷತಾ ಸ್ಯಾತ್. ದೇಹಕ್ಕಿಂತ ಬೇರೆಯಾದ ಆತ್ಮನನ್ನು ತಿಳ್ಕೊಳ್ಳದೆ ಹೋದರೂ ಕೂಡ ನನಗೆ ಫಲ ಬರಬೇಕು ಅಂತ ಹೇಳಿದ್ರೆ ಆಗ ಬರೋದಿಲ್ಲ. ಅದು ಆಯುರ್ವೇದದಲ್ಲಿ ಮಾತ್ರವೇ. ಅದು ಬರೀ ದೇಹದ ವ್ಯಾಧಿಯನ್ನು ಔಷಧಿ ವಾಸಿ ಮಾಡುತ್ತೆ. ಅದು ಆತ್ಮನ ವ್ಯಾಧಿಗೆ ಆತ್ಮನನ್ನ ವಿಷಯ ತಿಳ್ಕೊಳ್ಳದೆ ಹೋದರೆ ಶಾಸ್ತ್ರದಿಂದ ಯಾವ ಕರ್ಮವನ್ನು ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ. ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅಂತಲೇ ತಿಳಿದೇ ಇದ್ದರೆ ಆ ನಿಶ್ಚಯದಲ್ಲಿಯೇ ಇವನಿಗೆ ಸಂಶಯ. ಇಲ್ಲಿ ದೇಹಾತಿರಿಕ್ತ ಆತ್ಮನಿಶ್ಚಯ ಪೂರ್ವಕತ್ವಾತ್. ಎಲ್ಲ ಕರ್ಮವು ಶಾಸ್ತ್ರೀಯ ಕರ್ಮ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅಂತ ತಿಳಿದೇ ಇರೋವನಿಗೆ ಆಗೋದಿಲ್ಲ. ಆಯುರ್ವೇದಾದಿಗಳು ಆಯಾ ದೇಹದ ವಿಷಯದಲ್ಲಿ ಫಲ ಸಾಧನ ಮಾಡುತ್ತೆ ಅಷ್ಟೇನೆ. ಅದು 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 ಇಲ್ಲಿ ಹೇಳ್ತಾರೆ, ಇದೆ ಕೇವಲಂ ಏಕದೇಹ ಅಂತರ್ಭಾವಿ ಫಲ ಸಾಧನ. ಆ ರೀತಿ ಅಲ್ಲ ಶಾಸ್ತ್ರಗಳು. ಆದ್ದರಿಂದ ದೇಹಾಂತರ ಭಾವ್ಯೇ ವಹಿ ಯಜ್ಞಾದಿ ಸಾಧ್ಯಂ ಸ್ವರ್ಗಾದಿಕಂ ಫಲಂ ಪ್ರಾಚುರ್ಯೇಣ ಪ್ರತಿಪದ್ಯತೆ. ದೇಹ ಇನ್ನೊಂದು ದೇಹದಲ್ಲಿ ಬರುವ ಫಲವೇ, ಅನುಭವಿಸುವ ಫಲವನ್ನೇ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ದೇಹಾತಿರಿಕ್ತ ಆತ್ಮನಿಶ್ಚಯ ಅತ್ಯಂತ ಅಪೇಕ್ಷಿತ ಅಂತ ಅರ್ಥ ಇಲ್ಲಿ. ಅದಿಲ್ಲದೆ ಹೋದರೆ ಯಾವ ಶಾಸ್ತ್ರೀಯ ಕರ್ಮವನ್ನು ಮಾಡೋದಕ್ಕೆ ಆಗೋದಿಲ್ಲ. ಆ ನಿಶ್ಚಯವಿಲ್ಲದೆ ಹೋದರೆ ಯಾವ ಫಲವೂ ಸಿದ್ಧಿಸೋದಿಲ್ಲ. ಆ ಆ ಒಂದು ವಿಷಯದಲ್ಲಿ ಸಂಶಯವನ್ನು ಹೊಂದಿರೋವನಿಗೆ ಯಾವ ಫಲವೂ ಸಿಗೋದಿಲ್ಲ, ಯಾವ ಪುರುಷಾರ್ಥವೂ ಸಿಗೋದಿಲ್ಲ ಅಂತ ಅರ್ಥ. ಉಭಯವಿಧ ಪುರುಷಾರ್ಥ ರಾಹಿತ್ಯ ಉಪಸಂಹಾರ ಪರಂ ನ ಸುಖಂ. ಎಲ್ಲ 4 ಪುರುಷಾರ್ಥಗಳು ಸೇರಿದಂಗೆ ಸಮಾನವಾದ ಒಂದು ಅವನು ವಿಷಯ ಅವನಿಗೆ ಯಾವುದು ಲಭಿಸೋದಿಲ್ಲ ಅಂದರೆ ಸಂಶಯ ಇರೋವನಿಗೆ ನ ಸುಖಂ ಸಂಶಯಾತ್ಮನ, ಸುಖವೇ ಇರೋದಿಲ್ಲ. ಅವನು 4 ಪುರುಷಾರ್ಥಗಳಿಗೂ ಸಮಾನವಾದದ್ದು ಸುಖ. ಆ ಸುಖ ಇರೋದಿಲ್ಲ. ಇಲ್ಲಿ ಅಲ್ಪವಾಗಿರ್ಬೋದು, ಅಲ್ಲಿ ನಿರ್ತಿಶಯ ಇರ್ಬೋದು, ಆದರೂ ಸುಖ ಅನ್ನೋದು ಕಾಮನ್, ಎಲ್ಲದಕ್ಕೂ ಸಮಾನವಾದದ್ದು. ಸ್ವಲ್ಪ ಕೂಡ ಸುಖ ಇರೋದಿಲ್ಲ ಅವನಿಗೆ ಅನ್ನೋದು ಉಭಯವಿಧ ಪುರುಷಾರ್ಥ ರಾಹಿತ್ಯ ಉಪಸಂಹಾರ ಪರಹ. ತ್ರಿವರ್ಗ ಪುರುಷಾರ್ಥ, ಅಪವರ್ಗ ಪುರುಷಾರ್ಥ ಎರಡೂ ಇಲ್ಲದೆ ಇರೋವನಿಗೆ ಸ್ವಲ್ಪ ಕೂಡ ಸುಖ ಇರೋದಿಲ್ಲ ಅನ್ನೋದನ್ನು ಯದ್ವಾ ಅನಂತ ಸುಖ ದುಃಖ ಭೋಗರೂಪ ನಿಶ್ರೇಯಸ ನಿರಿಯ ಪರ್ಯಂತ ಸಂಶಯಸ್ಯ ಮನಸ್ತಾಪಹೇತುತ್ವಾತ್ ತದಾನೀಂತನ ದುಃಖಾಭಿಪ್ರಾಯೇಣ ನ ಸುಖಂ. ಈ ಸಂಶಯ ಇರುವವನಿಗೆ ಮೋಕ್ಷದಿಂದ ಪರಮಪದದಿಂದ ಹಿಡಿದು ನರಕದವರೆಗೂ ಎಲ್ಲ ವಿಧದಲ್ಲೂ ಸಂಶಯ ಇದೆ. ಅವನಿಗೆ ಮನಸ್ಸಿನಲ್ಲಿ ತಾಪವೂ ಇರುತ್ತೆ. ಸಂಶಯ ಇರುವವನಿಗೆ ಯಾವ ಸುಖವೂ ಇರೋದಿಲ್ಲ ಅನ್ನೋದು ಅರ್ಥ ಮಾಡಿದರು. ಅಥವಾ ಪುರುಷಾರ್ಥ ಯೋಗ್ಯತಾ ಅಭಿಮಾನ ಮೂಲ ಸುಖಾಭಾವೋ ವಿಪರೀತ. ಪುರುಷಾರ್ಥಿಗೆ ಯೋಗ್ಯತೆ ಇದೆ ಅಂತ ತಿಳ್ಕೊಳ್ಳುವಂತಹದ್ದೇ ಒಂದು ಸುಖವಾಗುತ್ತೆ ಅಂತ ಹೇಳಿದ್ರು. ಪುರುಷಾರ್ಥತೆಗೆ ಮನೆಗೆ ಪಡೆದುಕೊಳ್ಳೋಕ್ಕೆ ಯೋಗ್ಯತೆ ಇದೆ ಅಂತ ತಿಳ್ಕೊಂಡ್ರೆ ಒಂದು ಸುಖ, ಅದುವೇ ಒಂದು ವಿಧವಾದ ಸುಖ. ಈ ಕರ್ಮ ಅನುಷ್ಠಾನ ಮಾಡೋಕ್ಕೆ ನಂಗೆ ಯೋಗ್ಯತೆ ಇದೆ ತಿಳ್ಕೊಂಡ್ರೆ ಅವನಿಗೆ ಒಂದು ವಿಧವಾದ ಸಂತೋಷ ಆಗುತ್ತಲ್ಲ, ಅದು ಕೂಡ ಇರೋದಿಲ್ಲ ಅವನಿಗೆ ಅಂತ ಹೇಳ್ತಾರೆ. ಆ ವಿಧವಾದ ಯೋಗ್ಯತೆ ಇರುವ ಅಭಿಮಾನವು ಕೂಡ ಅದರಿಂದ ಬರುವ ಕೇವಲ ಅಭಿಮಾನ ಅಷ್ಟೇ. ಈ ಕರ್ಮ ಅನುಷ್ಠಾನ ಮಾಡೋ ಯೋಗ್ಯತೆ ನನಗೆ ಇದೆ ಅಂತ ತಿಳ್ಕೊಂಡ್ರೇ ಒಂದು ಸಂತೋಷ ಉಂಟಾಗುತ್ತಲ್ಲ, ಅದು ಕೂಡ ಇರೋದಿಲ್ಲ ಅವನಿಗೆ, ಸಂಶಯಾತ್ಮನಿಗೆ ಅನ್ನೋದು. ಅದನ್ನು ಹೇಳಿ ಸಂಶಯದ ವಿಷಯದಲ್ಲಿ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋ ಅಸ್ತಿ ನ ಪರಃ. 4 ವಿಧವಾದ ಪುರುಷಾರ್ಥವೂ ಇರೋದಿಲ್ಲ, ಆದ್ದರಿಂದಲೇ ಸ್ವಲ್ಪವೂ ಕೂಡ ಅವನಿಗೆ ಸುಖವಿರೋದಿಲ್ಲ ಅವನಿಗೆ ಅಂತ ಹೇಳಿ ವಿನಶ್ಯತಿ. ಹೀಗೆ ಪುರುಷಾರ್ಥ ಶೂನ್ಯತ್ವ ಅನ್ನೋ ಅರ್ಥವನ್ನು, ಸಂಶಯ ಅನ್ನೋದು ಇರಬಾರ್ದು ಶಾಸ್ತ್ರ ಉಪದಿಷ್ಟವಾದ ಜ್ಞಾನದಲ್ಲಿ. ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಶ್ರದ್ಧೆಯೊಡನೆ ತ್ವರೆಯೊಡನೆ ತಕ್ಷಣವೇ ಅದಕ್ಕೆ ಆಯಾ ಕಾಲದಲ್ಲಿ ಆಚಾರ್ಯನ ಆಶ್ರಯಿಸಿ ಪಡೆದುಕೊಳ್ಬೇಕು. ತಕ್ಷಣವೇ ಆಗ ಅವನಿಗೆ ಶೀಘ್ರವೇ ಫಲ ಸಿಗುತ್ತೆ ಅನ್ನೋ ವಿಷಯಗಳನ್ನು ಇಲ್ಲಿ ನೋಡಿದ್ವಿ. ಇನ್ನು ಮುಂದೆ
ನಾವು ಇನ್ನೊಂದು 2 ಶ್ಲೋಕಗಳಿದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೀನಿ. ಯೋ ನಿತ್ಯಮಚ್ಯುತಪದಾಂಬುಜೈರ್ಮರುಕ್ಮವ್ಯಾಮೋಹತಃ ತರಿತರಾಣಿ ಜನಾಯ ಮೇನೆ ಸ್ಮದ್ಗುರೋ ಭಗವತೋऽಸ್ಯ ದೇಕಸಿಂಧು ರಾಮಾನುಜಸ್ಯ ಚರಣೋ ಯುಗಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಚಾರಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಜಯ ನಿರ್ವಾಣ ಮಹಾದೇಶಾಯ.